बादरागणं सूत्रभाष्यकृतौ वन्दे भगवन्तो पुनः पुनः श्रीमच्छङ्कर भगवत्पूज्यपाद सद्गुरुभ्यो नमः वन्देदं सच्चिदानन्दं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः अधीः भगवो ब्रह्म ಹಾಗಾದ್ರೆ ಸಾತ್ವಿಕ ತ್ಯಾಗ ಅನ್ನೋದು ಯಾವುದು? ರಾಜಸ ತ್ಯಾಗ ನೀವು ಲೌಕಿಕ ಕರ್ಮ ಮಾಡಬೇಕು, ಶಾಸ್ತ್ರೀಯ ಕರ್ಮ ಬಿಡೋದು. ತಾಮಸ ತ್ಯಾಗ ಎರಡನ್ನೂ ಮಾಡದಿರೋದು. ಸಾತ್ವಿಕ ತ್ಯಾಗ ಯಾವುದು ಅಂತ ಕೇಳಿದ್ರೆ ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕ್ರಿಯತೆ ಅರ್ಜುನ. ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕ್ರಿಯತೆ ಅರ್ಜುನ. ಸಂಗಂ ತ್ಯಕ್ತ್ವಾ ಫಲಂ ಚೈವ ಸತ್ಯಾಗ ಸಾತ್ವಿಕೋ ಮತಃ. ಸಂಗಂ ತ್ಯಕ್ತ್ವಾ ಫಲಂ ಚೈವ ಸತ್ಯಾಗ ಸಾತ್ವಿಕೋ ಮತಃ. ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕ್ರಿಯತೆ ಅರ್ಜುನ. ಸಂಗಂ ತ್ಯಕ್ತ್ವಾ ಫಲಂ ಚೈವ ಸತ್ಯಾಗ ಸಾತ್ವಿಕೋ ಮತಃ. ಕಾರ್ಯಂ ಇತಿ ಏವ ಯತ್ ಕರ್ಮ ನಿಯತಂ ಕ್ರಿಯತೆ ಅರ್ಜುನ. ಸಂಗಂ ತ್ಯಕ್ತ್ವಾ ಫಲಂ ಚ ಏವ ಸಹ ತ್ಯಾಗಃ ಸಾತ್ವಿಕಃ ಮತಃ. ಕಾರ್ಯಂ ಇತಿ ಮಾಡ್ಬೇಕು ಯಾಕೆ ಕೇಳೋದು? ಅದು ಒಂದ್ ರೀತಿ ಸುಗ್ರೀವಾಜ್ಞೆಯನ್ನ ಪಾಲನೆ ಮಾಡಬೇಕು. ಭಗವಂತ ಸುಗ್ರೀವ ಇದ್ದಾಗೆ ಆಜ್ಞೆ ಮಾಡಿದಾನೆ ವೇದ ಮೂಲಕ, ನೀನು ನಿತ್ಯಕ ಮಾಡು, ನಾನು ಪ್ರಶ್ನೆ ಮಾಡಲ್ಲ. ಅವನು ಹೇಳಿದಾನ, ನನ್ನ ಸ್ವಾಮಿ, ನನ್ನ ತಂದೆ, ನನ್ನ ಸರ್ವಸ್ವ, ನನ್ನ ಗುರು, ಅವನು ಹೇಳಿದ್ರೆ ನಂಗೆ ಒಳ್ಳೇದಾಗುತ್ತೆ. ಅದು ನಾನು ಯಾಕೆ ಏನು ಪ್ರಶ್ನೆ ಮಾಡಿದ್ದೇನೆ, ಮಾಡ್ಬೇಕು ಅಂದ್ಕೊಂಡು ಮಾಡೋದು. ಯತ್ಕರ್ಮ, ಯಾವ ಕರ್ಮವನ್ನ ನಿಯತ ನಿತ್ಯವಾದ ಕರ್ಮವನ್ನ ನಿಯತ ಮಾಡ್ಬೇಕು. ವೇದದಲ್ಲಿ ಹೇಳೋ ಎಲ್ಲಾ ಕರ್ಮವನ್ನು ಮಾಡ್ತೀನಿ ಹೋಗ್ಬೇಡ. ಯಾರಿಗೆ ಯಾವ ಕರ್ಮವನ್ನ ಯಾವ ರೀತಿ ವಿಧಾನ ಮಾಡಿದೆಯೋ ಅವರು ಆ ಕರ್ಮವನ್ನು ಹಾಗೆ ಮಾಡ್ಬೇಕು. ಅಲ್ಲಿ ಇದಿಲ್ಲ. ಮತ್ತೆ ವೇದ ಹೇಳಿದ ಕರ್ಮವಲ್ಲ ಕರ್ತವ್ಯ ಅನ್ಕೋಬಾರ್ದು. ಈಗೇನು ವರ್ಣಾಶ ವಿಭಾಗ ಇಟ್ಕೊಂಡು ಕರ್ಮ ಹೇಳತ್ತೆ, ಅಧಿಕಾರಿಗಳು ಇಟ್ಕೊಂಡು ಕರ್ಮ ಹೇಳತ್ತೆ. ನಂಗೆ ಶ್ರಾದ್ದ ಪ್ರಯೋಗ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅಪ್ಪ ಅಮ್ಮ ಇದ್ದು ಶ್ರಾದ್ದ ಮಾಡಕ್ ಬರೋಲ್ಲ. ಶ್ರಾದ್ದ ಮಾಡೋಕೆ ಅಧಿಕಾರಿ ಇರ್ಬೇಕು. ಹಾಗೆ ಆಮೇಲೆ ಶ್ರಾದ್ದದಲ್ಲಿ ಯಾವ್ಯಾವ ಕ್ರಮ ಅದು ಮಾಸಿಕ ಶ್ರಾದ್ದ ವಿಧಾನ, ಸಂಕಲ್ಪ ಶ್ರಾದ್ದ ವಿಧಾನ, ಬಾರಣ ಶ್ರಾದ್ದ ವಿಧಾನ ಅಂತ 3-8 ಶ್ರಾದ್ದ ವಿಧಾನ ಇದೆ. ಯಾವ ಶ್ರಾದ್ದ ವಿಧಾನ ಮಾಡ್ಕೊಂಡು ಆ ಶ್ರಾದ್ದ ವಿಧಾನ ಮಾಡ್ಕೊಂಡು ಹೋಗೋದು. ಉದಾಹರಣೆ ಹೇಳಿದೆ. ಹಾಗೆ ಯಾವುದೇ ಕರ್ಮವಾಗಲಿ ಮಾಡಬೇಕು ಅಷ್ಟೇ ಅನ್ಕೊಂಡು ಮಾಡ್ತಾ ಇದ್ದು ಸಂಘ ತೆಕ್ತ. ಆ ಕರ್ಮದಲ್ಲಿ ಸಂಘ ಇರಬಾರ್ದು. ಕರ್ಮದ ಸಂಘ ಅಂದ್ರೆ ಕರ್ಮದ ಅಂಟು. ಅಂದ್ರೆ ಆ ಕರ್ಮದಲ್ಲಿ ಏನಾದ್ರು ಕಾರಣಕ್ಕೆ ವೈಗುಣ್ಯತೆ ಉಂಟಾದ್ರೆ ಬೇಜಾರಾಗತ್ತಲ್ಲ, ಅದೇ ಸಂಘ ಇದ್ದೇ ಆಗತ್ತೆ. ಆಮೇಲೆ ಕರ್ಮ ಮಾಡೋ ಸಂಪೂರ್ಣ ಚೆನ್ನಾಗಿ ಕೈಗೂಡಿದ್ರೆ ಸಂತೋಷ ಆಗತ್ತಲ್ಲ, ಅದು ಸಂಘವೇ. ಅದು ಚೆನ್ನಾಗಿ ಕೈಗೂಡೋದು ಭಗವಂತನ ಒಂದು ಸಂಕಲ್ಪ. ಅದೇನೋ ಕೊರತೆ ಆಗೋದು ಅದು ಅವನ ಇಚ್ಛೆ. ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಏನೋ ಒಂದು ಅಂಗ ಲೋಪವಾದ್ರೆ, ಒಂದು ಕ್ರಿಯಾ ಲೋಪವಾದ್ರೆ, ಒಂದು ದ್ರವ್ಯ ಲೋಪವಾದ್ರೆ ಅದು ನಾನು ಗೊತ್ತಿದ್ದು ಮಾಡಿದ್ದಲ್ಲ, ಅದು ಈಶ್ವರ ಇಚ್ಛೆ ಇಟ್ಕೊಂಡು ಬೇಜಾರು ಮಾಡ್ಕೋದೆ ಹೇಳಿದ್ರೆ ಸಂಘ ಇಲ್ಲ ಅಂತ ಅರ್ಥ. ಹಿಂಗಾಗ್ಬಿಟ್ಟು ಬೇಜಾರು ಮಾಡ್ಕೊಂಡ್ರೆ ಆ ಸಂಘ ಇದ್ದೇ ಬೇಜಾರಾಗುತ್ತೆ. ಸುಮ್ಮನೆ ಒಂದು ಫಾರ್ ಎಕ್ಸಾಂಪಲ್ ಆಗಿ ಒಂದು ಮಂಟಪಕ್ಕೆ ಒಂದು ಅಲಂಕಾರ ಮಾಡಿರ್ತೀರ, ಮಧ್ಯಕ್ಕೆ ಒಂದು ದಪ್ಪ ಹೂ ಇಟ್ಟಿರ್ತೀರ, ದಾಸವಾಳದ ಹೂವು, ಕಮ್ಮದ ಹೂವು ಇಟ್ಟಿರ್ತೀರ, ಬಾಕಿ ಗುಲಾಬಿ ಹೂ ಎಲ್ಲ ಹೂ ಇಟ್ಟಿರ್ತೀರ. ಇನ್ಯಾರೋ ಬರ್ತಾರೆ ಅದನ್ನ ಚೇಂಜ್ ಮಾಡಿಬಿಡ್ತಾರೆ. ನಿಮಗೆ ಆಮೇಲೆ ಬಂದು ಯಾರೋ ಚೇಂಜ್ ಮಾಡಿದ್ದ, ಅಯ್ಯೋ ಎಷ್ಟಾಗಿತ್ತು ಹಾಗೆ ನೀವು ಬೇಜಾರು ಮಾಡ್ಕೊಂಡ್ರೆ ಅದು ನಿಮ್ಗೆ ಸಂಘ ಇದೆ ಅಂತ ಅರ್ಥ ಆಗಲ್ಲ. ಈ ರೀತಿ ಚೆನ್ನಾಗಿ ಕಾಣುತ್ತಾ, ಓಕೆ, ಅದು ಪರವಾಗಿಲ್ಲ. ಯಾರು ಹೇಗೆ ಮಾಡಿದ್ರು ಅವ್ರವ್ರ ಚೆನ್ನಾಗಿ ಕಾಣುತ್ತೆ ಅಂದ್ಕೊಂಡ್ರೆ ನಾವು ಒಪ್ಪೋಣ. ನನಗೇನು ಹೀಗೆ ಚೆಂದ ಕಾಣುತ್ತೆ, ಈ ರೀತಿ ಅಲಂಕಾರ ಮಾಡಿದೆ, ಇದು ಈ ರೀತಿ ಚಂದ ಅಲ್ಲ, ಈ ರೀತಿ ಚಂದ ಅಂದ್ರೆ ಆಯ್ತು ಪರವಾಗಿಲ್ಲ ಅಂತ ಒಪ್ಪೋದಿದೆಯಲ್ಲ, ಅದು ಸಂಘ ವಿದ್ಯೆ ಒಪ್ಕೊಳ್ತಾನೆ. ಸಂಘ ವಿದ್ಯೆ ಒಪ್ಕೊಳ್ಳಲ್ಲ. ಇಲ್ಲ ಹೀಗೆ ಮಾಡ್ಬೇಕು, ಹೀಗೆ ಇರ್ಬೇಕು, ಹಾಗೆ ಇರ್ಬೇಕು ಅಂತ ಹಠ ಮಾಡ್ತಾರೆ. ಒಂದೊಂದ್ಸತಿ ಬೇಜಾರು ಮಾಡ್ಕೊಳ್ತಾ ಇದ್ರೆ ಬೇಜವಾಬ್ದಾರಿ ಅಂತ ಅನ್ಬಿಡ್ತಾರೆ. ಅದು ಬೇಜಾರು ಮಾಡ್ಕೊಂಡ್ರೆ ಅದು ಸಂಘ ಇದ್ದೇ ಬೇಜಾರಾಗತ್ತೆ. ಇಲ್ಲೇ ಬೇಜಾರು ಮಾಡ್ಕೊಳ್ತಾ ಇದ್ರೇನು ಇವ್ರು ಬೇಜವಾಬ್ದಾರಿ ಅಂತ ಡಪ್ ಮಾಡ್ಬಿಡ್ತಾರೆ. ಎಲ್ಲ ಬೇಜಾರು ಮಾಡ್ಕೊಳ್ಳೋದು ಅನ್ನೋದು ತನ್ನ ಒಂದು ಸುಖ ಕೊರತೆ ಆದ್ರೆ ಬೇಜಾರು ಮಾಡ್ಕೊಳ್ಳೋದು ಅಂತ ಆದಾಗ, ಬೇಜಾರು ಮಾಡ್ಕೋದಿದ್ರೆ ಬೇಜಾರು ಮಾಡ್ಕೊಳ್ಳೋದ. ಯಾವಾಗ ಅಂದ್ರೆ ಇವಾಗ ತಪ್ಪು ಮಾಡ್ದಾಗ್ಲೂ ಸುಮ್ಮನೆ ಇದ್ರು ಬೇಜಾರು ಮಾಡ್ಕೊಳ್ಳಿಲ್ಲ ಅಂದ್ರೆ ಅವಾಗ ಮಾಡ್ತಾರೆ. ಮಕ್ಕಳು ಏನೋ ಒಂದು ತಪ್ಪು ಕೆಲಸ ಮಾಡ್ತಾರೆ, ಅದಕ್ಕೂ ಏನೋ ಮಾಡ್ಕೊಳ್ಳಿ ಉದಾಸೀನ ಮಾಡಿದ್ರೆ ತಾಯಿಂದರು ಹೆಂಡತಿ ಒಪ್ಪಲ್ಲ. ಯಾಕೆ ನೀವು ಶಿಕ್ಷೆ ಮಾಡಲ್ಲ, ಯಾಕೆ ಒಂದು ಮಾತು ಹೇಳಲ್ಲ, ತಪ್ಪು ಮಾಡ್ಬೇಕು ಒಂದು ಹೇಳ್ಬೇಕು, ತಪ್ಪು ಬಿಡಿಸ್ಬೇಕಲ್ಲ ಅಂತ ಕರ್ತವ್ಯ ಜಾಗದಲ್ಲಿ ಮಾಡೋದು ಕರೆಕ್ಟು. ಅದೇ ಸಂಘ ಇಟ್ಕೊಂಡು ಮಾಡಬಾರ್ದು. ಅದನ್ನ ಮಾಡುವಾಗಲೂ ತಪ್ಪು ಬಿಡಿಸೋದು ಅಷ್ಟಕ್ಕೆ ಮಾಡ್ಬೇಕೇ ಹೊರತು ಅದ್ರಲ್ಲಿ ನನ್ನದಾದ ಮಗನಾದ್ರಿಂದ ಅವನು ಹೀಗಾಗಿ ಅದು ಹೀಗೆ ಇರ್ಬೇಕು ಏನೇನೋ ಇಂಟೆನ್ಷನ್ ಇಟ್ಕೊಂಡು ಮಾಡೋದು ಅದೊಂದು ರೀತಿ ತನಗೆ ದುಃಖ ಕಾರಣವಾಗುತ್ತೆ, ಮತ್ತೆ ವಿಪರೀತವಾಗುತ್ತೆ. ತುಂಬಾ ಅಂಟ್ಕೊಳಕ್ ಹೋಗ್ಬಾರ್ದು, ಜ್ಞಾಪಕವಾಗಿ ಇರ್ಬೇಕಷ್ಟೇ ಶಾಸ್ತ್ರದ. ಸಂಘ ಇಟ್ಕೊಂಡು ಮಾಡೋದು ಅಂತ ಕೊಡ್ಬೋದಿಲ್ಲ, ಅದನ್ನ ಯಾಕೆ ಮಾಡದೇ ಇರೋದು
ಹಾ ತ್ಯಾಗದಲ್ಲಿ ಸಂಘ ತ್ಯಾಗದ ವಿಚಾರ ಮಾಡ್ಬೇಕಾದ್ರೆ ಸಂಘ ಬೇಜಾರು ಮಾಡ್ಕೊಂಡು ಮಾಡ್ತಾರೆ, ಗೊತ್ತಿದ್ರು ಅವ್ರು ಬೇಜಾರು ಇಟ್ಕೊಂಡು ಮಾಡಕ್ಕೆ ಬಿಡ್ತಾರೆ. ಹಾ ಹೌದು, ರಾಜಸ ತ್ಯಾಗದಲ್ಲಿ ಅದು ತನಗೆ ದುಃಖ ಇದಾಗತ್ತೆ ಅಂತ, ಶರೀರ ಕ್ಲೇಶ ಆಗುತ್ತೆ. ಅದು ತಾಮಸ. ಅದು ಶರೀರ ಕ್ಲೇಶ ರಾಜಸ, ಅದು ದುಃಖ ಬಿಚ್ಚವ ರಾಜಸ. ಅದು ಮೋಹದಿಂದ ಬಿಡೋದ್ರಿಂದ ತಾಮಸ. Illusion. ಹಾ ಮಾಡ್ಬೇಕಾ ಮಾಡ್ಬಾರ್ದಾ ಅನ್ನೋದೇ ಕ್ಲಾರಿಟಿ. ಅವ್ರಿಗೆ ಗೊತ್ತೇ ಇಲ್ಲ, ತಾಮಸದವ್ರಿಗೆ ಗೊತ್ತೇ ಇಲ್ಲ. ರಾಜಸದವ್ರಿಗೆ ಗೊತ್ತಿದ್ರು ಯಾಕಪ್ಪ ಹಾ ಕ್ಲೇಶ ಅಂತ ಅನ್ಕೊಂಡು ದೇಹಕ್ಕೆ ದುಃಖ ಆಗತ್ತೆ, ಕಷ್ಟ ಆಗತ್ತೆ ಅಂತ. ದೇಹಕ್ಕೆ ಕಷ್ಟ ದುಃಖ ಆಗತ್ತೆ ಅಂತ ಹೇಳ್ಬಿಡೋದು ರಾಜಸ. ಅದು ಒಂದು ಅದ್ರ ಬಗ್ಗೆ ಅರಿವೇ ಇಲ್ಲದೆ ಇರೋದು, ಮಾಡದೇ ಇರೋದು ಇದೆಯಲ್ಲ ತಾಮಸ. ಅದು ನಿಶ್ಚಯ ಮಾಡಲ್ಲ ತಾಮಸದಲ್ಲಿ, ಮಾಡ್ಬೇಕಾ ಮಾಡ್ಬಾರ್ದ, ಮಾಡ್ಬೇಕಾಗಿರೋದನ್ನ ಇದು ಮಾಡೋದ್ ಬೇಡ. ಇನ್ನೂ ಸಹ ಮಾಡ್ಕೋಬಹುದು. ಇವಾಗ ಶಾಸ್ತ್ರೀಯ ಕರ್ಮ ನಾನು ಮಾಡಲ್ಲಪ್ಪ, ಲೌಕಿಕ ಕರ್ಮ ಮಾಡ್ತೀನಿ ಅಂತ ಅನ್ನೋದಿದೆಲ್ಲ ಅದು ರಾಜಸ ತ್ಯಾಗ. ಶಾಸ್ತ್ರೀಯ ಕರ್ಮ ಬಿಟ್ಟಿದ್ದು ಲೌಕಿಕವನ್ನೂ ಮಾಡಲ್ಲ, ತಾಮಸ ಶಾಸ್ತ್ರೀಯವನ್ನೂ ಮಾಡಲ್ಲ, ಅದು ತಾಮಸ. ಅದು ಶಾಸ್ತ್ರೀಯ ಕರ್ಮ ಮಾಡೋದು ಸಾತ್ವಿಕ. ಶಾಸ್ತ್ರೀಯ ಕರ್ಮ ಬಿಟ್ಟು ಬರೀ ಲೌಕಿಕ ಕರ್ಮ ಮಾಡ್ತೀರಿ, ನನ್ನ ಇದಕ್ಕೆ ಮಾಡಿ, ಅದು ಶಾಸ್ತ್ರೀಯ ಕರ್ಮ ಶ್ರದ್ಧೆ ಇಲ್ಲ ಅವನಿಗೆ, ಅಲ್ಲ ಇದನ್ನು ಇಲ್ಲ. ಹಾಗಾಗಿ ಆ ತ್ಯಾಗ ಇದೆಯಲ್ಲ, ಶಾಸ್ತ್ರೀಯ ಕರ್ಮ ಬಿಟ್ಟಿದೆಯಲ್ಲ. ಲೌಕಿಕ ಕರ್ಮ ತುಂಬಾ ಆಕ್ಟಿವ್, ಅವನು ತುಂಬಾ ದುಡಿಮೆಯಲ್ಲೋ ಪ್ರವೃತ್ತಿ ತುಂಬಾ ಆಕ್ಟಿವ್ ಆಗುತ್ತೆ ಇಂದ ಮಾಡ್ತಿರ್ತಾನೆ. ಅವನನ್ನ ಶಾಸ್ತ್ರೀಯ ಕರ್ಮ ಬಿಟ್ಟು ರಾಜಸ ಅಂತ ಮಾಡ್ಬೋದು. ಲೌಕಿಕ ಕರ್ಮದಲ್ಲೂ ಅವನು ಸೋಂಬೇರಿ, ಅದನ್ನೂ ಮಾಡಲ್ಲ, ಮನೆ ಕೆಲಸನೂ ಮಾಡಲ್ಲ, ಆಫೀಸ್ ಕೆಲಸನೂ ಮಾಡಲ್ಲ, ಶಾಸ್ತ್ರೀಯ ಕರ್ಮನೂ ಮಾಡಲ್ಲ, ಏನು ಮಾಡಲ್ಲ, ತಾಮಸ. ಅದು ಹಾಗೂ ಮಾಡ್ಕೋಬಹುದಾಗಿತ್ತು. ಭಾಷ್ಯಕಾರರು ಭಗವಂತ ಏನ್ ಮಾಡ್ಬಿಟ್ಟಿದ್ದಾನೆ, ನಿಯತವಾದ ಕರ್ಮವನ್ನ ಬಿಡೋದು ಹೊಂದಲ್ಲ, ಅವಿವೇಕದಿಂದ ಬಿಟ್ರೆ ತಾಮಸ ಆಗತ್ತೆ ಅಂದ್ಬಿಟ್ಟು ದುಃಖ ಅಂತ ಬಿಟ್ರೆ ರಾಜಸ ಅಂತ ಮಾಡ್ಬಿಟ್ಟ. ಪರಾಮರ್ಶೆ ಬರೀ ಶಾಸ್ತ್ರೀಯ ಕರ್ಮದಿರೋದು. ಹಾ ಅಷ್ಟಕ್ಕೆ ಇಟ್ಕೊಂಡಿದ್ದಾರೆ. ಅಂದ್ರೆ ಶಂಕರಾಚಾರ್ಯರು ಮಾಡಿದ್ದಾರೆ ಅಷ್ಟೇ ಅಲ್ವಾ, ಬರೀ ಅದನ್ನ ನೀವು ಅಪ್ಲೈ ಮಾಡ್ಕೋಬಹುದು. ಕರ್ಮ ಅಂದ್ರೆ ಎಲ್ಲ ವೈದಿಕ ಕರ್ಮಗಳೇ. ಅವ್ನು ಸಾಮಾನ್ಯ ಕರ್ಮ ಶಬ್ದ ಮುಖ್ಯ ಅಸಲು ವೈದಿಕ ಕರ್ಮವನ್ನೇ. ಅದರಲ್ಲಿ ವೈದಿಕ ಕರ್ಮಕ್ಕಿಂತ ಲೌಕಿಕ ಕರ್ಮ ಲೋ ಲೆವೆಲ್. ಆ ಲೌಕಿಕ ಕರ್ಮದಲ್ಲೂ ನಮ್ಮಂತ ಪ್ರಾಬಬ್ಲಿ ನಾವು ಸ್ವಲ್ಪ ಕೇಳಿಸ್ಕೊಂಡ್ ಸ್ವಲ್ಪ ಮುಂದಕ್ಕೆ ಹೋದ್ವೇನೋ, ಆದ್ರೆ ಜನಕ್ಕೆ ಅದು ಬೇಕಾಗಿರೋದು ಲೌಕಿಕ ಕರ್ಮದಲ್ಲಿ. ಅಲ್ಲಮ್ಮ, ಅದ್ ಬಿದೋಗಿದೆ ಇವಾಗ ಶಾಸ್ತ್ರೀಯ ಸಂಪ್ರದಾಯ. ಇಲ್ಲದ್ರ ಸಂಶಯನೇ ಬರಲ್ಲ. ಈಗ ಅರ್ಜುನ ಪ್ರಶ್ನೆ ಏನ್ ಕೇಳ್ದ, ಬಿಟ್ಟವನಿಗೆ ಏನಾಗುತ್ತೆ ಅನ್ನೋ ತರ ತಾನೇ ಶುರುವಾಗಿರೋ ಪ್ರಶ್ನೆ. ಲೌಕಿಕ ಕರ್ಮ ಬಿಡೋದ್ ಬರೋದೇ ಇಲ್ಲ ಯಾರು. ಯೂಶಲಿ ಲೌಕಿಕದ ನೀವು ಕಸ ಗುಡ್ಸೋದು ಅಡಿಗೆ ಮಾಡೋದು ಮಾಡ್ತಾನೆ ಅಂತೀರಾ, ಅದನ್ನ ಬಿಟ್ರೆ ಏನು ಅಂದ್ರೆ ಮನೆಯವರೇ ಉಗಿತಾರೆ ಅಂತ ಏನ್ ಉತ್ತರ ಕೊಡೋದ್ ಬೇಕಿಲ್ವಲ್ಲ. ನೀವು ಅಪ್ಲೈ ಮಾಡ್ಕೋಬಹುದು. ಲೌಕಿಕ ಕರ್ಮದಲ್ಲೂ ಕರ್ಮಯೋಗವಾಗ ಮಾಡ್ತೀನಿ, ಶಾಸ್ತ್ರೀಯ ಕರ್ಮ ಮಾಡಕ್ ಆಗಿಲ್ಲ ಈಗ ಮಾಡ್ಬೋದು. ಬಟ್ ಈ ಉಪದೇಶ ಬಂದು ಶಾಸ್ತ್ರೀಯ ಕರ್ಮನೇ. ಅದು ಒಂದ್ ಇಟ್ಕೊಂಡು ಮಾಡ್ತಿದ್ದಾರೆ, ಅದನ್ನ ಅಪ್ಲೈ ಮಾಡ್ಕೋಬಹುದು ಲೌಕಿಕಕ್ಕೂ. ಸಂಘಂತ್ಯಕ್ತ ಫಲಂಚ, ಎರಡು ಸಂಘವನ್ನು ಫಲವನ್ನು ಬಿಟ್ಟು ಆ ಶಾಸ್ತ್ರೀಯ ಕರ್ಮವನ್ನು ಮಾಡೋದು ಸಾತ್ವಿಕ ತ್ಯಾಗ ಅಂತಂದ. ಕಾರ್ಯಂ ಕರ್ತವ್ಯಂ ಇತ್ಯೇವ. ಕಾರ್ಯಂ ಕರ್ತವ್ಯಂ ಇತ್ಯೇವ. ಯತ್ಕರ್ಮ ನಿಯತಂ ನಿತ್ಯಂ ಕ್ರಿಯತೆ. ನಿತ್ಯಂ ಕ್ರಿಯತೆ. ನಿರ್ವರ್ತ್ಯತೆ ಹೇ ಅರ್ಜುನ. ನಿರ್ವರ್ತ್ಯತೆ ಹೇ ಅರ್ಜುನ. ಇಲ್ಲಿ ಆ ನಿಯತ ಪದವನ್ನ ಎರಡು ತರಹ ಮಾಡ್ಕೋಬಹುದು. ನಿಯತ ಅನ್ನೋ ಪದಕ್ಕೆ ನಿತ್ಯ ಕರ್ಮ ಅಂತ ಅರ್ಥ ಮಾಡ್ಬೋದು. ನಿಯತ ಅಂದ್ರೆ ಕಾನ್ಸ್ಟೆಂಟ್ ಆಗಿ ಬಿಡದೆ ಮಾಡೋದು ಅಂತ ಅರ್ಥ. ಭಾಷೆಗಳು ಬಿಡದೆ ಮಾಡೋದು ಅರ್ಥ ಮಾಡಿದ್ದಾರೆ. ಆದ್ರೆ ನಿತ್ಯ ಕರ್ಮವನ್ನ ಬಿಡದೆ ಮಾಡೋದಕ್ಕೆ ಹೊರತು ನಾ ಮಾಡ್ತಾ ಇರೋ ಕರ್ಮ ಅಂದ್ರೆ ನಿತ್ಯವಾಗಿ ಹೇಳದೇ ಇರೋ ಕರ್ಮವನ್ನು ನಾನು ನಿತ್ಯ ಕರ್ಮ ಮಾಡ್ತೀನಿ ಅನ್ನೋದನ್ನ ಇಲ್ವಾ ಎಲ್ಲಿ ಹೇಳ್ತಾ ಇಲ್ಲ. ಅದೇ ಹಿಂದೆ ಚರ್ಚೆ ಬಂತಲ್ಲ, ಕಾಮಿ ಕರ್ಮಾನ ಅಂತ ತಗೋಬೇಕು ಅಂದ್ರೆ ಯಾವ ಕರ್ಮ ನಿತ್ಯ ಚಂಡಿ ಹೋಮ, ರುದ್ರ ಹೋಮ, ನವಗ್ರಹ ಹೋಮ ಇದೆಯಲ್ಲಪ್ಪ, ನಾನು ನವಗ್ರಹ ಹೋಮವನ್ನು ನಿತ್ಯ ಕರ್ಮ ಮಾಡಕ್ ಬರಲ್ಲ. ಅದು ಸಂಗಂಚಕ್ತ ಫಲಂಚ ಮಾಡಕ್ ಬರಲ್ಲ. ಕಾಮಿನ ಸಂಬಂಧ ಇರೋದೇ ಅದು. ನಿತ್ಯ ಕರ್ಮ ಯಾವ್ದಿದೆಯೋ ಅದನ್ನ ಬೇಕಾದ್ರೆ ಫಲಾಪೇಕ್ಷೆ ಇದೆ ಮಾಡೋದು. ಹಾಗೆ ನಿಯತಮ್ಮನಕ್ಕೆ ನಿತ್ಯಂ ಕರ್ಮ ಮಾಡೋದು ಭಾಷಿಕರು. ನಿತ್ಯವಾದ ಕರ್ಮ ಯಾವುದುಂಟೋ ಅದು ಮಾಡ್ಬೇಕು ಅಂದ್ಕೊಂಡು ಮಾಡೋದಷ್ಟೇ. ಯಾಕಪ್ಪ ನಿಕ್ಕೆ ಪ್ರಶ್ನೆ ಮಾಡೋ ಹಾಗಿಲ್ಲ. ನಾನು ಯಾವಾಗ ಬ್ರಾಹ್ಮಣ ಹುಟ್ಟಿದೆ ಅಥವಾ ಆಯಾ ವರ್ಣಾಶ್ರಮ ತಕ್ಕಾಗಿ ಹುಟ್ಟಿದೆ, ಆಯಾ ವರ್ಣಾಶ್ರಮಕ್ಕೆ ಹೇಳಿದ ಕರ್ಮ ಯಾವಾಗ ಗೊತ್ತು ಮಾಡ್ತು ಶಾಸ್ತ್ರ. ನನಗೆ ಶಾಸ್ತ್ರ ಪ್ರಮಾಣ, ಶಾಸ್ತ್ರ ಮೂಲಕ ನನಗೆ ಇಂಥ ಕರ್ಮ ಗೊತ್ತು ಮಾಡಿದ್ದಾರೆ. ನಾನು ಅದಕ್ಕೆ ಅಧಿಕಾರಿಯಾಗಿದ್ದೀನಿ. ಆದರೆ ನಾನು ಪ್ರಶ್ನಾತೀತವಾಗಿ ಮಾಡಬೇಕು ಅಂತ ಮಾಡೋದಿದೆಯಲ್ಲ ಅದು ಬೆಟರ್. ಸ್ಮಾರ್ಥ ಕರ್ಮನೂ ಸೇರಿಸ್ಕೊ. ಅರ್ಜುನ ಯುದ್ಧ ಮಾಡೋದು ನಿಯತ ಕರ್ಮ, ಅಷ್ಟೇ ನಿಯತ ಕರ್ಮ. ಹಾಗೆ ಸ್ಪಾರ್ಥ ಇದು ಮನ್ವಾದಿ ಸ್ಫೂರ್ತಿಯಲ್ಲಿ ಹೇಳಿರೋ ಕರ್ಮ ಸ್ಪಾರ್ಥ ಕರ್ಮ. ವೇದದಲ್ಲಿ ಹೇಳಿದ್ರು ಶ್ರುತಿ ವೇದದಲ್ಲಿ ಹೇಳಿದ್ರು
ವೇದದಲ್ಲೇ ಡೈರೆಕ್ಟ್ ಹೇಳಿದ್ದು ವೇದ ಶ್ರೌತಕರ್ಮ. ಅಲ್ಲಿ ಅದು ಶ್ರೌತಕರ್ಮ ಅನ್ನೋಕ್ಕೆ ಕಿಂ ಕೇನ ಕಥ 3 ಪ್ರಶ್ನೆಗೆ ಉತ್ತರ ವೇದದಲ್ಲೇ ಸಿಕ್ಕಿದ್ರೆ ಶ್ರೌತಕರ್ಮ. ವೇದದಲ್ಲಿ ಬರೀ ಗುರುತಿದ್ದು ಸ್ಮಾರ್ಥದಲ್ಲಿ ಪೂರ್ತಿ ಇದ್ದರೆ ಅದು ಸ್ಮಾರ್ಥಕರ್ಮ. ಇನ್ನು ಸಂಧ್ಯಾವನೆ ಸ್ಮಾರ್ಥಕರ್ಮ ಅಂದ್ಕೊಂಡಿದ್ವಿ, ಪುರಾಣೋಕ್ತ ಕರ್ಮ ಅಂದ್ಕೊಂಡಿಲ್ಲ. ಬ್ರಹ್ಮಜ್ಞ ವೈದಿಕ ಕರ್ಮ ಅಂತ ಅಂದ್ಕೊಂಡಿದ್ವಿ. ಈಗ ವೈದಿಕ ಶ್ರುತಿಯಲ್ಲಿ ಹೇಳೇ ಇದೆ, ಆ ಕ್ರಮವನ್ನೇ ಹೇಳ್ಬಿಟ್ಟಿದೆ. ಅಗ್ನಿಕಾರ್ಯವನ್ನು ಇದಾಗಿ ಹೇಳಿಲ್ಲ, ಕ್ರಮವನ್ನೇ ಇದಾಗಿ ಹೇಳಿಲ್ಲ, ಮಂತ್ರ ಪಠನವಾಗಿದೆ. ಆದ ಮಂತ್ರ ನಾವು ಭೂಸ್ತಹ ವ್ಯಾಧಿ ಹೇಳೋದು, ಕೊನೆಗೆ ಹೇಳೋದು, ಅಗ್ನಿ ಹೇಳೋದು ಅದೆಲ್ಲ ಸೇರಿಸ್ಕೊಳ್ತೀವಿ. ಪೂರ್ವೋತ್ತರಾಂಗಾಲ ಸೇರಿಸ್ಕೊಳ್ತೀವಿ. ಉಲ್ಲೇಖ ಇದೆ ಉಪನಿಷತ್ತಲ್ಲಿ ಚಾಂದೋಗ್ಯದಲ್ಲೇ ಬರುತ್ತಲ್ಲ, ಅಗ್ನಿಂ ಸಮಾಧಾಯ ಅಗ್ನಿ ಉಪಕೋಸಲ ಅವಾಗ ಅಗ್ನಿಕಾರ್ಯವನ್ನೇ ಸಂಜೆ ಅಗ್ನಿಕಾರ್ಯ ಮಾಡ್ತಿದ್ದ ಅಂತಿದೆ. ಹೇಗೆ ಏನು ಎತ್ತ ಅನ್ನೋದನ್ನ ಸ್ಮೃತಿಕಾರ. ಆದರೆ ಛಾಂದೋಗ್ಯದಲ್ಲಿ ಬ್ರಹ್ಮಚರ್ಯಾಶ್ರಮ ಸ್ಪೃತ್ಯುಕ್ತ, ಗೃಹಸ್ಥಾಶ್ರಮ ಶುಚ್ಯುಕ್ತ ಇದ್ದಾರೆ. ಸೂತ್ರ ಭಾಷೆಯಲ್ಲಿ ಬ್ರಹ್ಮಚರ್ಯಾಶ್ರಮ ಶುಚ್ಯುಕ್ತ ಅಂತ ಹೇಳಿದ್ದಾರೆ. ಯಾಕಪ್ಪ ಭಾಷಿಕಾರರು ಅಲ್ಲಿ ಒಂಥರ ಇಲ್ಲ ಅಂತ ಹೇಳಿದ್ದಾರೆ ಅಷ್ಟೇ. ನೈಷ್ಠಿಕ ಬ್ರಹ್ಮಚಾರಿಗೂ ಉಪರ್ವಾಣ ಬ್ರಹ್ಮಚಾರಿಗೂ ವ್ಯತ್ಯಾಸ ಮಾಡ್ಕೋಬೇಕು ಅಷ್ಟೇ. ಶುಚ್ಯುಕ್ತ ಕರ್ಮ ಸನ್ಯಾಸ ಗೃಹಸ್ಥಾಶ್ರಮ ಮಾಡಿದ್ದಾರೆ, ಬ್ರಹ್ಮಚರ್ಯಾಶ್ರಮ ಸ್ಮೃತ್ಯುಕ್ತ ಮಾಡಿದ್ದಾರೆ. ಹಾ, ಆದರೆ ಇಲ್ಲಿ ಸೂತ್ರ ಭಾಷೆಯಲ್ಲಿ ಮಾತ್ರ 4 ಆಶ್ರಮವೂ ಶುಚ್ಯುಕ್ತ ಮಾಡಿದ್ದಾರೆ. ಅದೇನಪ್ಪ ಒಂದು ಚುಚ್ಚು ವ್ಯತ್ಯಾಸ ಆಗತ್ತೆ. ಒಟ್ಟು ನಿಯತವಾಗಿ ಅಂದ್ರೆ ಒಂದು ಗೊತ್ತಾಗಿ ಹೇಳಿದ್ದಾದ ಕರ್ಮ, ನಿತ್ಯವಾಗಿ ಮಾಡಬೇಕಾದ ಕರ್ಮ ನಿತ್ಯ ಕರ್ಮ. ನಿತ್ಯವಾಗಿ ಮಾಡೋದು ಅಂದ್ರೆ ಪ್ರತಿನಿತ್ಯ ಮಾಡೋದು. ನಿತ್ಯ ಕರ್ಮ ಅಂದ್ರೆ ನಿಮ್ಗೆ ಈಗ ಮಾಡ್ಲೇಬೇಕು ಅಂತ ಹೇಳಿದ ಕರ್ಮ ನಿತ್ಯ ಕರ್ಮ. ನಿತ್ಯ ಶಬ್ದಕ್ಕೆ ವ್ಯಕ್ತಿಗೆ ಸಂಬಂಧ ಪಟ್ಕೊಂಡು ನಿಮ್ಗೆ ನಿತ್ಯ ಅದು ಮಾಡ್ಲೇಬೇಕು ಅಂತ. ಇನ್ನು ಕಾಲಕ್ಕೆ ಸಂಬಂಧ ಪಟ್ಕೊಂಡು ಯಾವತ್ತಿಗೂ ಮಾಡ್ಬೇಕು. ಹಾಗೆ ಹೇಳ್ಬೋದು. ಈಗ ಮಾಡ್ಬೇಕು ಅಂದ್ಕೊಂಡು ಯಾವ ಕರ್ಮವನ್ನ ಅಂದ್ರೆ ನಿತ್ಯ ಕರ್ಮವನ್ನ ಮಾಡುತ್ತಾನೋ ಉಂಟು ಮಾಡುತ್ತಾನೋ ಈ ಅರ್ಜುನನೇ ಯಾವತ್ತಿಗೂ ಮಾಡ್ತಾ ಇರ್ತಾನೆ. ಅದನ್ನ ನಿತ್ಯ ಕರ್ಮವನ್ನ, ತನ್ನ ಕರ್ಮವನ್ನ ನಿರಂತರವಾಗಿ ಮಾಡ್ಬೇಕು ಅಂದ್ಕೊಂಡು ಮಾಡ್ತಾ ಇರ್ತಾನೋ ಅಂತ. ಹೇಗೆ ಮಾಡ್ತಿರ್ತಾನೆ? ಸಂಗಂ ತ್ಯಕ್ತ್ವಾ ಫಲಂಚೈವ, ಸಂಗಂ ತ್ಯಕ್ತ್ವಾ ಫಲಂಚೈವ ಏತದ್ ನಿತ್ಯಾನಾಂ ಕರ್ಮಣಾಂ ಫಲವತ್ವೇ ಭಗವದ್ವಚನಂ ಪ್ರಮಾಣಂ. ಏತದ್ ನಿತ್ಯಾನಾಂ ಕರ್ಮಣಾಂ ಫಲವತ್ವೇ ಭಗವದ್ವಚನಂ ಪ್ರಮಾಣಂ ಇತ್ಯವೋಚಾಮ. ಇತ್ಯವೋಚ. ಫಲ ಬಿಟ್ಟು ಮಾಡುವುದು ಅರ್ಥ ಏನಾಯ್ತು? ಅದು ಫಲ ಇದೆ ಅಂತ ಆಯ್ತು. ಫಲವೇ ಇಲ್ಲವಾಗಿದ್ರೆ ಫಲ ಬಿಟ್ಟು ಮಾಡುವುದು ಹೇಳ್ತಿರ್ಲಿಲ್ಲ ಅಲ್ವಾ? ಅದನ್ನ ಹೇಳ್ತಾರೆ ಭಾಷಿಕಾರರು. ಏತದನ್ನು ಈ ವಾಕ್ಯ ಹೇಳಿದೆಯಲ್ಲ, ಸಂಗತ್ಯಕ್ತ ಫಲ ಅಂತ ಹೇಳಿದ ವಾಕ್ಯ ಇದೆಯಲ್ಲ, ನಿತ್ಯ ಕರ್ಮಗಳಿಗೂ ಫಲ ಉಂಟು ಅಂತ ಹೇಳಿ ಭಗವಂತನ ಮಾತು ಇದಕ್ಕಿದೆ, ಪ್ರಮಾಣವಾಗಿದೆ, ಆಧಾರವಾಗಿದೆ ಅನ್ನೋಕೆ ಇದು ಗಮಕ, ಇದು ಗುರುತುಂದು. ಕರ್ಮ ಅಂದ್ಮೇಲೆ ಫಲ ಇದ್ದೇ ಇರುತ್ತೆ. ಅವ್ರೇನ್ ಮಾಡಿದ್ದಾರೆ ಅಂದ್ರೆ ಪ್ರತ್ಯವಾಯ ಒಂದು ದೋಷ ಇದೆ, ಅಂದ್ರೆ ಪಾಪ ಅಂತ ಅರ್ಥ. ಆ ಪಾಪ ಪರಿಹಾರ ಕಷ್ಟಕ್ಕೆ ನಿತ್ಯ ಕರ್ಮ ಮಾಡ್ಬೇಕೆ ಹೊರತು ಅದಕ್ಕಿಂತ ಬೇರೆ ಫಲ ಇಲ್ಲ ಅಂತ ವೃತ್ತಿಕಾರರು ಶಂಕರಾಚಾರ್ಯ ಹಿಂದಿದ್ದು. ನಿತ್ಯಕರ್ಮ ಮಾಡ್ಬೇಕು, ಆದ್ರೆ ಅದಕ್ಕೆ ಬೇರೆ ಫಲ ಇಲ್ಲ. ಅದು ಮಾಡದೇ ಇದ್ರೆ ದೋಷ. ಅದಕ್ಕೆ ಗೀತಾ ಭಾಷೆಯಲ್ಲಿ ಮಾಡಿದ್ರು ಮಾಡದೆ ಹೋದ್ರೆ ಎರಡೂ ಭಾರ ಆಯ್ತು. ಮಾಡದೆ ಹೋದ್ರೆ ಪಾಪ ಬರುತ್ತೆ, ಮಾಡಿದ್ರೆ ಫಲ ಇಲ್ಲ, ಎರಡು ಕಡೆಯಿಂದಲೂ ಅದು ಭಾರ ಆಯ್ತು ಅಂತ ಇದು ಮಾಡಿ ತಮಾಷೆ ಮಾಡಿದ್ದಾರೆ. ಹಾಗೆ ಮಾಡಬಾರ್ದು. ಮಾಡಿದ ನಿತ್ಯಕರ್ಮಕ್ಕೆ ಫಲ ಉಂಟು. ಅದು ನನ್ನ ಪ್ರಶ್ನೆ ಮಾಡಿದ್ದ, ನಿತ್ಯಕರ್ಮ ಸಂಧ್ಯಾವನೇನೋ ಅಥವಾ ಅದು ಮಾಡ್ತಾನೆ, ಮಕ್ಕಳಾಗಬೇಕು ಅಂತ, ಆರೋಗ್ಯ ಆಗ್ಬೇಕು ಅಂತ, ಐಶ್ವರ್ಯ ಆಗ್ಬೇಕು ಅಂತ ಮಾಡ್ತಾನೆ. ಆದ್ರೆ ನಿತ್ಯಕರ್ಮವೂ ಅದ್ರಲ್ಲಿ ಆಯ್ತು, ಆ ನಿತ್ಯಕರ್ಮ ಲೋಪ ಆಯ್ತು ಅಂತ. ನಿತ್ಯಕರ್ಮಕ್ಕೆ ಒಂದು ಸಂಧ್ಯಾವಂದನೆ, ಕಾಮ್ಯವಾಗ ಸಂಧ್ಯಾವಂದನೆ. ನಿತ್ಯಕರ್ಮಕ್ಕೆ ಒಂದು ಅಗ್ನಿಹೋತ್ರ, ಕಾಮ್ಯವಾಗ 2 ಅಗ್ನಿಹೋತ್ರ ಮಾಡ್ಬೇಕಾ, ಅಥವಾ ಒಂದು ಅಗ್ನಿಹೋತ್ರದಲ್ಲೇ 2 ಆಗತ್ತಾ, ಅಥವಾ ನಿತ್ಯ ಹೋಯ್ತು ಕಾಮ್ಯ ಆಗತ್ತೆ ಅಂತ? ಹೇಗ ಕಾಮನೆ ಇದ್ರೆ ನಿತ್ಯ ಹೋಯ್ತು ಕಾಮ್ಯ ಆ ನಿತ್ಯಕರ್ಮ ಲೋಪ ಬಿಟ್ಟಿರಲ್ಲ, ದೋಷ ಬರುತ್ತೋ ಇಲ್ಲ ಅವನಿಗೆ? ಅದಾವಾಗ ಮೀಮಾಂಸಕರ ಪಕ್ಷದಲ್ಲಿ ದೋಷ ಬಂದ್ಬಿಡುತ್ತೆ ಅಲ್ವಾ? ಈಗ ನೀವು ಕಾಮ್ಯಕರ್ಮ ಅಗ್ನಿಹೋತ್ರವನ್ನು ಕಾಮ್ಯಕರ್ಮ ಅಪೇಕ್ಷೆ ಇಟ್ಟು ಮಾಡಿದ್ರೆ ಕಾಮ್ಯಕರ್ಮ ನೀವು ಬಂದ್ಬಿಟ್ರೆ, ನಿತ್ಯಕರ್ಮ ಬಿಟ್ಟಿದ್ರೆ ದೋಷ ಬರುತ್ತೋ ಇಲ್ಲ ಅವನಿಗೆ? ನಿತ್ಯಕರ್ಮ ಬಿಡಬಾರ್ದು ಅಂತ ಒಂದು ವಾಕ್ಯ ಇದೆಯಲ್ಲ. ಅವರು ಕಾಮನೆ ಇಟ್ಕೊಳ್ಳದೇನೆ ನಿತ್ಯಕರ್ಮ ಮಾಡಿದ್ರೆ ಅನ್ನೋ ಪಕ್ಷನೇ ತಿಳಿಯೋದು ಮೀಮಾಂಸಕರು. ಮೋಕ್ಷ ಆಗುತ್ತೆ ಅವ್ರ ಪ್ರಕಾರ ಮೋಕ್ಷ ಸ್ವರ್ಗವೇ ಅಷ್ಟೇ. ಅವರು ಮೋಕ್ಷ ಶಂಕರಾಚಾರ್ಯ ಹೇಳೋ ಮೋಕ್ಷ ಅವ್ರಿಗೆ ಗೊತ್ತಿಲ್ಲ. ಆಸೆ ಪಡದೆ ನಿತ್ಯಕರ್ಮ ಮಾಡಿದ್ರೆ, ಕಾಮ್ಯಕರ್ಮ ಏನೂ ಮಾಡದೇ ಇದ್ರೆ, ಈ ಜನ್ಮದಲ್ಲಿ ಏನೂ ತಪ್ಪು ಮಾಡದೇ ಇದ್ರೆ ಸ್ವರ್ಗ ಸಿಗುತ್ತೆ. ಅಲ್ಲ, ನಾಳೆ ಫಲ ಇದೆಯೋ ಇಲ್ವೋ? ಅದಕ್ಕೆ ಫಲ ಉಂಟು ಅನ್ನೋದಾದರೆ ಆವಾಗ ನೀವು ಫಲಾಪೇಕ್ಷೆ ಬಿಡಬೇಕು ವಿಧಿವಾಕ್ಯವನ್ನು ಹೊಂದತ್ತೆ. ಫಲವೇ ಇಲ್ಲ ಅನ್ನೋದಾದರೆ ಫಲಾಪೇಕ್ಷೆ ಇಟ್ಕೊಂಡು ಮಾಡಬಾರ್ದು ಅನ್ನೋದು ಹೊಂದಲ್ಲ.
ಫಲವೇ ಇಲ್ಲದೆ ಆದ್ಮೇಲೆ ಫಲಾಪೇಕ್ಷೆ ಇಟ್ಕೊಂಡು ಮಾಡಬಾರ್ದು ಅಂತ ಯಾಕೆ ಹೇಳ್ತಿಲ್ಲ. ಫಲವೇ ಇಲ್ಲದೆ ಆದ್ಮೇಲೆ ದಂಡ ಅಂತ ಹೇಳ್ತದೋ. ಅದರಿಂದ ನಿತ್ಯ ಕರ್ಮಕ್ಕೆ ಫಲ ಉಂಟು ಅನ್ನೋದು ಭಗವಂತನ ಅಭಿಪ್ರಾಯ. ಅದು ಎರಡಿಲ್ಲ. ಅದು ಫಲಾಪೇಕ್ಷೆ ಇಲ್ಲದೆ ಮಾಡಿದ್ರೆ ಹೆಚ್ಚಿನ ಫಲ ಆಗತ್ತೆ. ಯಾವುದೋ ಮೋಕ್ಷ ಫಲ ಆಗತ್ತೆ. ಫಲಾಪೇಕ್ಷೆ ಇಟ್ಕೊಂಡ್ರೆ ಪರ್ಟಿಕ್ಯುಲರ್ ಒಂದು ಫಲ ಮಾತ್ರ ಆಗತ್ತೆ. ಅದು ಕಮ್ಮಿ ಫಲ. ಅದು ಮೋಕ್ಷ ಕಂಪೇರ್ ಮಾಡಿದ್ರೆ ದುಡ್ಡಾಗೋದು, ಮಕ್ಕಳಾಗೋದು, ಆರೋಗ್ಯ ಆಗೋದು ಕಮ್ಮಿ ಫಲ. ತತ್ವಜ್ಞಾನ ಆಗ್ಬಿಟ್ಟು ಮುಕ್ತನಾಗೋದು ಹೆಚ್ಚಿನ ಫಲ. ಹಾಗಾಗಿ ಫಲಾಪೇಕ್ಷೆ ಇಲ್ಲದೆ ಮಾಡಿದ್ರೆ ಹೆಚ್ಚು ಫಲ ಆಗತ್ತೆ ಹೊರತು ಫಲ ಇಲ್ಲ ಅಂತಲ್ಲ. ನೋಡಿ ಎಲ್ಲಿಗೆ ಹೋಯ್ತದು. ಫಲಾಪೇಕ್ಷೆ ಇಲ್ಲದೆ ಮಾಡಿದ್ರೆ ಕಮ್ಮಿ ಫಲ ಅಂತ ಅನ್ಕೊಂಡ್ರೆ ಹೆಚ್ಚಿನ ಫಲ ಅಂತ ಕೊಡ್ತಾ ಇದ್ದಾರೆ. ನಿತ್ಯ ಕರ್ಮಗಳಿಗೂ ಫಲ ಉಂಟು ಅನ್ನೋ ವಿಚಾರದಲ್ಲಿ ಇದು ಈ ವಾಕ್ಯವು, ಈ ಭಗವಂತನ ವಾಕ್ಯವು ಪ್ರಮಾಣವಾಗತ್ತೆ ಅಂತ ಹೇಳಿ ನಾವು ಹೇಳಿದೀವಿ. ಅಥವಾ ಯದ್ಯಪಿ ಫಲಂ ನ ಶ್ರೂಯತೆ ನಿತ್ಯಸ್ಯ ಕರ್ಮಣಃ, ಯದ್ಯಪಿ ಫಲಂ ನ ಶ್ರೂಯತೆ ನಿತ್ಯಸ್ಯ ಕರ್ಮಣಃ, ತಥಾಪಿ ನಿತ್ಯಂ ಕರ್ಮ ಕೃತಂ, ತಥಾಪಿ ನಿತ್ಯಂ ಕರ್ಮ ಕೃತಂ, ಆತ್ಮಸಂಸ್ಕಾರಂ ಪ್ರತ್ಯವಾಯ ಪರಿಹಾರಂ ವಾ ಫಲಂ ಕರೋತಿ ಆತ್ಮನಃ ಇತಿ ಕಲ್ಪಯತ್ಯೇವ ಅಜ್ಞಃ. ಇದೇ ಹೇಳೋದು, ಅಜ್ಞನಾದವನಿಗೆ ಏನು ಕರ್ಮ ಇಲ್ಲದೆ ಕರ್ಮ ಮಾಡಕ್ಕಾಗಲ್ಲ. ಅಜ್ಞತ್ವ ಇದ್ಬಿಟ್ರೆ, ಅಜ್ಞಾನ ಇದ್ಮೇಲೆ ಅಜ್ಞಾನ ಕಾಮ ಬಂದೇ ಬರುತ್ತೆ. ಕಾಮದಿಂದ ಕರ್ಮ ಬಂದ್ಮೇಲೆ ಚಿತ್ತಶುದ್ಧಿ ಆಗ್ಬೇಕು ಅನ್ನೋದು ಅಪೇಕ್ಷೆ ಪಡ್ಬೇಕು, ಇಲ್ಲ ಕಾಮಶ್ಮಿಕ ಫಲವನ್ನು ಅಪೇಕ್ಷೆ ಪಡ್ಬೇಕು. ಮೋಟ್ರ್ ರನ್ ಆಗೋ ಹಾಗೆ ಕೆಲಸ ಮಾಡೋಕ್ಕಾಗಲ್ಲ. ಮೋಟ್ರು ಅಚೇತನ, ಫ್ಯಾನ್ ಅಚೇತನ. ಆ ರೀತಿ ಮನುಷ್ಯ ಮಾಡೋಕ್ಕಾಗಲ್ಲ. ಹಾಗೆ ಅವನಿಗೆ ಚೇತನ ಅಂತ ಆದ್ರಿಂದ, ಅರಿವಿದೆ ಅಂತ ಆದ್ರಿಂದ ಅವನಿಗೆ ಒಂದು ಆಸೆ ಇದ್ದೇ ಇರುತ್ತೆ. ಹಾಗಾಗಿ ಯದ್ಯಪಿ ಫಲವನ್ನ ಬಾಯ್ಬಿಟ್ಟು ಇಂಥದ್ದು ಅಂತ ಏನು ನಾವೇನ್ ಮಾಡಕ್ಕಾಗತ್ತೆ. ಅಂಬಾಗ್ಲು ಫಲವೂ ಕೇಳಿ ಬಂದಿಲ್ಲ ಅಂತ ಆದ್ರು ನಿತ್ಯ ಕರ್ಮಕ್ಕೆ ಒಂದು ಗೊತ್ತಾದ ಒಂದು ಪರ್ಟಿಕ್ಯುಲರ್ ಇಂಥ ಫಲ ಅಂತ ನಿತ್ಯ ಕರ್ಮಕ್ಕೆ ಹೇಳದೆ ಹೋದ್ರು ಕೂಡ ಮಾಡಿದ ನಿತ್ಯ ಕರ್ಮ ತಥಾಪಿ ನಿತ್ಯಂ ಕರ್ಮ ಕೃತಂ, ಅದು ಆತ್ಮ ಸಂಸ್ಕಾರಕ್ಕಾಗಿ ಆದ್ರೂ ಆಗತ್ತೆ, ಇಲ್ಲ ಪಾಪ ಪರಿಹಾರಕ್ಕಾಗಿ ಅಂತಾದ್ರೂ ಆಗತ್ತೆ. ಏನೋ ಒಂದು ಫಲವನ್ನು ಅಜ್ಞಾನ ಕಲ್ಪಿಸ್ಕೊತಾನೆ ಹೊರತು ಸುಮ್ಮನೆ ನಿತ್ಯ ಕರ್ಮ ಆಗಿದೆ, ಕರ್ಮ ಇರೋದನ್ನ ಕರ್ಮ ಮಾಡ್ಬೇಕು ಅಂತ ಹೇಳಿ ಕರ್ಮ ಮಾಡಲ್ಲ. ಸುಮ್ಮನೆ ಬೀದಿ ಕಲ್ ಬಿದ್ದಿದೆ, ಆ ಬಿದ್ದಿರೋದ್ರಿಂದ ತೆಗಿಬೇಕು ಅಂತ ಹಾಗೆ ಯಾರು ಹೋಗಲ್ಲ. ತೆಗೆದ್ರೆ ನಮ್ ಕಾಲಿಗೆ ಎಡವಾದಿಲ್ಲ, ಇನ್ನೇನು ಪ್ರಯೋಜನ ಆಗತ್ತೆ, ಕ್ಲೀನ್ ಆಗತ್ತೆ, ಏನೋ ನಿಟ್ಕೊಂಡೇ ಮಾಡ್ಬೇಕೆ ಹೊರತು ಕ್ರಿಯೆ ಇದೆ ಅಂತ ತುಂಬಾ ಕ್ರಿಯೆ ಇದೆ, ಅಲ್ಲ ಎಲೆ ಬಿದ್ದಿದೆ, ಎಲೆ ಬಿದ್ದಿರೋದನ್ನ ತೆಗಿಬೇಕು ಅಂತ ಹೇಳಿ ಯಾರು ತೆಗಿ ಹೋಗ್ತಾರೋ. ತೆಗೆದ್ರೆ ಏನೋ ಪ್ರಯೋಜನ ಆಗತ್ತೆ ಅಂತ ಅನ್ಕೊಂಡು ನಾವು ತೆಗಿಬೇಕು. ನಿತ್ಯಕ್ರಮ ಹೇಳಿದೆ ಅಂತ ಮಾತ್ರ ನಿತ್ಯಕ್ರಮ ಯಾರು ಮಾಡಲ್ಲ. ಇಲ್ಲ ನಮ್ಮ ಪಾಪ ಪರಿಹಾರವಾಗತ್ತೆ, ಇಲ್ಲ ಚಿತ್ತಶುದ್ಧಿ ಆಗತ್ತೆ, ಅದೃಷ್ಟವಾದ ಫಲ ಆಗತ್ತೆ. ಏನಾದ್ರು ಒಂದು ಫಲ ಕಲ್ಪಿಸ್ಕೊತಾನೆ ಹೊರತು ಅಜ್ಞಾನದವನು ಈ ಸುಮ್ಮನೆ ಒಂದು ಕರ್ಮ ಇದೆ ಅಂತ ಹೇಳಿ ಕರ್ಮ ಮಾಡಕ್ ಹೋಗಲ್ಲ ಯಾರು. ಆ ರೀತಿ ಕರ್ಮ ಇಲ್ವೂ ಇಲ್ಲ. ಇದು ನಮ್ದೇನಾ ಇದು ಶ್ರೀ ಫಲವು ಅದು ನಾವು ಅಂತ ಹೇಳ್ದೆ ಮಾಡಿದ್ರೆ ಅಷ್ಟೇ ಸಾಕು ಅಲ್ವಾ? ಅದು ಮೇನ್ ಇಟ್ಕೋಬೇಕು ನಾವು. ನನಗೆ ನನ್ನ ಈ ಅದೃಷ್ಟ ಪ್ರಯೋಜನಕ್ಕಾಗಲ್ಲ, ನನಗೆ ತತ್ವಜ್ಞಾನ ಆಗ್ಬೇಕು, ನಂಗೆ ಭಗವಂತನ ದರ್ಶನ ಆಗ್ಬೇಕು, ಅದಕ್ಕೂ ಅದು ಬಿಟ್ಕೊಂಡು ಮಾಡ್ಬೋದು. ಅದು ಇಟ್ಕೊಂಡ್ರೆ ಮಾಡಕ್ ಆಗೋದೇ ಇಲ್ಲ. ಏನು ಬೈಕೆ ಇಟ್ಕೋತೀನಿ ಮನುಷ್ಯನಿಗೆ ಕರ್ಮ ಮಾಡಕ್ಕಾಗಲ್ಲ. ಅಜ್ಞನಾಗಿದ್ಮೇಲೆ ಕಾಮ ಇದ್ದೇ, ಬೆಂಕಿ ಇದ್ಮೇಲೆ ಬಿಸಿ ಇರಬಾರ್ದು ಆಗೋಲ್ಲ. ಬೆಂಕಿ ಇದ್ಮೇಲೆ ಬಿಸಿ ಇದ್ದೇ ಇರುತ್ತೆ. ಹಾಗೆ ಅಜ್ಞಾನ ಆದ್ಮೇಲೆ ಕಾಮ ಇದ್ದೇ ಇರುತ್ತೆ, ಕಾಮ ಆದ್ಮೇಲೆ ಕರ್ಮ ಬಂದೇ ಬರುತ್ತೆ. ಹಾಗಾಗಿ ಇಲ್ಲ ದೃಷ್ಟ ಫಲ, ಇಲ್ಲ ಅದೃಷ್ಟ ಫಲ, ಇಲ್ಲ ಚಿತ್ತಶುದ್ಧಿ ಆಗ್ಬೇಕು, ಪಾಪ ಪರಿಹಾರ ಆಗ್ಬೇಕು ಅಂತ ಫಲ. ಒಂದಲ್ಲ ಒಂದು ಫಲವನ್ನು ಅಜ್ಞಾನವನ್ನು ಕಲ್ಪಿಸ್ಕೊತಾನೆ ಹೊರತು ಸುಮ್ಮನೆ ಗಾಳಿ ಬೀಸುವ ಹಾಗೆ, ನದಿ ಹರಿಯುವ ಹಾಗೆ, ಫ್ಯಾನ್ ತಿರುಗುವ ಹಾಗೆ ಕೆಲಸ ಮಾಡೋಕ್ಕಾಗಲ್ಲ. ಏನು ಇದರಲ್ಲಿ ಮೆಕ್ಯಾನಿಕಲ್ ಮಾಡುವುದು ಮಾಡೋಕ್ಕಾಗಲ್ಲ. ಕಾಮತಾನೆ ಮನಸ್ಸು ಶುದ್ಧಿ ಆಗ್ಬೇಕು, ಬೈಕ್ ಮುಖ್ಯಕ್ಕೋಸ್ಕರ ಕಾಮಲ್ಲ. ಓಸ್ಕರ ಅಂದ್ರೆ ಕಾಮ ಅಂದ್ರೆ ಇನ್ನೇನು? ಗೋಸ್ಕರ ಅಂದ್ರೆ ಕಾಮ ಅಲ್ವಾ? ಮಕ್ಕಳಿಗೋಸ್ಕರ ಅಂದ್ರೆ ಕಾಮ ಅಲ್ವಾ? ಹೌದಲ್ವಾ? ಕಾಮ ದುಡ್ಡಿಗೋಸ್ಕರ, ಮುಖ್ಯಕ್ಕೋಸ್ಕರವ ಅದೇ ಕಾಮ ಅಲ್ಲ, ಯಾ ಕಾಮ ಅದು ನೀವು ಇದಾಗ ಹೇಳೋದು. ಒಟ್ಟು ನೀ ಅಜ್ಞಾನ ನಾನು ಬೈಕೇ ಜನ ಅದ ಕಳ್ಕೊಳ್ಬೇಕಾದದ್ದು ಅನ್ನೋದು ಬೈಕೇ ಜನ ಅಷ್ಟೇ. ಭಾಷಿಕಾರರು ಕರ್ಮಯೋಗದ ಇದೆ ಬರೆಯುವಾಗ ನನಗೆ ಮೋಕ್ಷ ಆಗ್ಬೇಕು ಅನ್ನೋ ಫಲಾನು ಇರಬಾರ್ದು ಮನಸ್ಸಲ್ಲಿ ಅಂತ ಬರೆದಿದ್ದಾರೆ. ಅಲ್ಲ, ಅದಕ್ಕೆ ಹಾಗೆ ಅರ್ಥ ಅಲ್ಲ ಸ್ವಾಮಿ ಮಾಡಿರಲ್ಲ. ಸಂಗನ್ ತ್ಯಕ್ತ ಅದಕ್ಕೆ ಮೋಕ್ಷಪಿ ಸಂಗನ್ ತ್ಯಕ್ತ ಅಂತ ಅರ್ಥ ಮಾಡಬಾರ್ದು. ಮಾಡಿದ್ರು ಅಲ್ಲ, ಇದು ಹಾಗೆ ಮಾಡಿದಾರೆ. ಅದು ಹೊಂದ ಯಾಕೆಂದ್ರೆ
ಒಂದ್ ಕಡೆ ಮಾಡಿದ್ದಾರೆ. ಅಲ್ಲಲ್ಲ ಸರಿ, ಅದು ಸ್ವಾಮಿಗಳು ಟಿಪ್ಪಣಿ ಕೊಟ್ಟಿದ್ದಾರೆ ಅಲ್ಲಿ, ಹೀಗೆ ವ್ಯಾಖ್ಯಾನ ಮಾಡ್ತಾರೆ, ಹಾಗೆ ವ್ಯಾಖ್ಯಾನ ಮಾಡಿ ತಪ್ಪಾಗುತ್ತೆ. ಸಂಗಮ್ ತ್ಯಕ್ತ ಕಾಮ ಹಾಕೊಂಡು ಮೋಕ್ಷೇಪಿ ಅಂತ ಮುಂದಕ್ಕೆ ಅನ್ವಯ ಮಾಡ್ಕೋಬೇಕೆ ಹೊರತು ಮೋಕ್ಷೇಪಿ ಸಂಗಮ್ ತ್ಯಕ್ತ ಮಾಡಬಾರ್ದು. ಯಾಕೆಂದ್ರೆ ಅದು ಸ್ವಾಮಿಗಳು ಅದು ವ್ಯಾಖ್ಯಾನ ಹಂಗೆ ಅರ್ಥ ಮಾಡಿದ್ದಾರೆ. ಅದು ಏನಾಗುತ್ತೆ ಅಂದ್ರೆ ಯಂತ್ರ ಆಗ್ಬಿಡ್ತಾನೆ ಮನುಷ್ಯ. ಏನಕ್ಕೂ ಅಪೇಕ್ಷೆ ಒಂದು ಗುರಿ ಇಲ್ದೇನೆ ಮಾಡುವಂತಂದ್ರೆ ಅದು ಪ್ರಾಕ್ಟಿಕಲ್ ಹೊಂದಲ್ಲ. ಅದು ಪ್ರಾಕ್ಟಿಕಲ್ ಹೊಂದುವಂಥದ್ದಾಗಬೇಕೆ ಹೊರತು ಅಲ್ಲ, ಫಲ ತ್ಯಾಗ ಮಾಡ್ಬೋದು. ಈಗ ಫಲ ಆಗುತ್ತೆ ಅನ್ನೋ ಅರಿವಿರುತ್ತೆ, ಆ ಬಯಕೆ ಇಟ್ಕೊಂಡು ಮಾಡೋದು ಅಲ್ಲ. ಇದು ಬೇಡ, ತಹತೆ ಬೇಡ, ಇಲ್ಲೇ ಆಗ್ಬೇಕು, ಇಲ್ಲೇ ಆಗ್ಬೋದು ಬೇಡ, ಆಗಲಿಪ್ಪ ಅಂತ ಅನ್ಕೊಂಡು ಮಾಡ್ತಾ ಇರೋದು. ಇನ್ನೊಂದ್ ಕಡೆ ಭಾಷ್ಯಕಾರರು ಅದನ್ನೇ ಈಗ ಗೋಲ್ ಆಗಿ ಮಾಡ್ಕೊಂಡ್ಬಿಟ್ರೆ ಇಷ್ಟು ದಿನ ಆದ್ರೂ ಆಗ್ತಾನೆ ಇಲ್ಲ, ಇಷ್ಟು ದಿನ ಆಗ್ತಾನೆ ಇಲ್ಲ, ಆ ಭಾವನೆ ಬರಕ್ ಶುರು ಆಗ್ಬಿಡುತ್ತೆ. ಅದೇ ನಾಶಾಂತೋ ನಾ ಸಮಾಹಿತ ಅದನ್ನ ಹೇಳೋದು. ಆದ್ರೆ ಸೂತ್ರ ಭಾಷೆಯಲ್ಲಿ ಇಹವ ಅಮೃತವಾ ಮೇ ವಿದ್ಯಾ ಜಾಯತಾಂ ಇತ್ಯಭಿಸಂದೇಹೇ ನಿರಂಕುಶತ್ವಾದ ವಾಕ್ಯ ಬರೆದಿದ್ದಾರೆ. ನಂಗೆ ಇಲ್ಲಾಗಲಿ ಜನ್ಮಾಂತರಲ್ಲಾಗಲಿ ಆತ್ಮಜ್ಞಾನವಾಗಲಿ ಎನ್ನುವಂಥ ಬಯಕೆ ಇಟ್ಕೊಳ್ತಾನೆ, ಅದನ್ನು ತಡೆಯಕ್ಕಾಗೋದಿಲ್ಲ, ಅದು ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. ನಂಗೆ ವಿದ್ಯೆ ಆಗ್ಬೇಕು, ಆತ್ಮಜ್ಞಾನ ಆಗ್ಲೇಬೇಕಪ್ಪ, ನಂಗೆ ಇಲ್ಲೇ ಆಗಿದ್ರು ಪರವಾಗಿಲ್ಲ, ಇಲ್ಲ ಜನ್ಮಾಂತರಲ್ಲ ಆಗ್ಲೇಬೇಕು ಅಂತ ಹೇಳಿ ಆ ರೀತಿ ಅಪೇಕ್ಷೆಯನ್ನು ಇಟ್ಕೋಬೇಡ ಅಂತ ಅನ್ನೋಕ್ಕಾಗಲ್ಲ. ಅದು ದೃಷ್ಟಿಕೋನ ಬೇರೆ ಇರುತ್ತೆ. ಒಂದ್ ಕಡೆಯಿಂದ ಈಗ ಅದು ತಹತೆ ಇದ್ರೆ ಅದೇ ವಿಕ್ಷೇಪ ಆಗುತ್ತೆ ಅಂತ. ಇನ್ನೂ ಆಗ್ಲಿಲ್ಲ ಇನ್ನ ಒದ್ದಾಡಬೇಡ ಅಂತ. ನಾವಿರತ್ವ ದೃಷ್ಟಿ ಐತೆ ಅಷ್ಟೊಂದು ಹಾಗೆ ಅರ್ಥ ಮಾಡಿದ್ದಾರೆ. ಅದೇ ದುಶ್ಚಾರಿತನ ಬೆಳೆದೇ ಇದ್ದವನಿಗೂ ಆತ್ಮಜ್ಞಾನವಾಗಲ್ಲ, ಅಶಾಂತನಾದವನಿಗೂ ಆಗೋಲ್ಲ. ಅಶಾಂತ ಮಾನಸೋ ವಾಪಿ ಮಗ ಶಾಂತ ಮನಸ್ಸು ಆಗಲಿಲ್ಲ, ಇನ್ನು ಶಾಂತ ಮನಸ್ಕನೇ ಆಗ್ತಾ ಇಲ್ಲ ಅಂತ ಅಂದ್ಕೊಂಡು ಒದ್ದಾಡ್ಕೊಂಡು ಮಾಡಿದ್ರು ಅವನಿಗೂ ಆಗೋಲ್ಲ. ಅದನ್ನು ಅನ್ಕೋಬೇಡ, ಮಾಡ್ತಾ ಇರೋ ಕಾಲಾನುಕಾಲ ತಾನೇ ಶಾಂತ ಮನಸ್ಕನಾಗತ್ತಾನೆ, ಅದು ಆಗತ್ತೆ ತಾನೇ ಅಂತ ಹೇಳಿ ಆ ರೀತಿ ಮಾಡ್ಕೊಂಡು ನನ್ಗೆ ಅರ್ಥ ಗುರಿ ಇಟ್ಕೊಂಡು ಕಷ್ಟಪಟ್ಟು ತಹತೆ ಅಂದಿರಲ್ಲ, ಅದು ಇರ್ಲೇಬೇಕು, ಪ್ರಸಾದ ಬುದ್ಧಿಯಿಂದ ಮಾಡ್ಬೇಕು ಅಂತ. ಅದು ಕಷ್ಟ. ಹೌದು, ಏನು ಇಟ್ಕೊಳ್ದೆ ಮಾಡೋಕ್ಕಂತೂ ಖಂಡಿತ ಆಗಲ್ಲ, ಅದಂತೂ ಅನುಭವ. ಏನು ಇಟ್ಕೋಬೇಡ ಅಂದ್ರೆ ಅದು ಮನುಷ್ಯ ಮಾತ್ರಕ್ಕಾಗಲ್ಲ, ಯಂತ್ರ ಮಾಡ್ಬೋದು. ಮನುಷ್ಯನಿಗೆ ಅಜ್ಞಾನ ಇದ್ಮೇಲೆ, ಕಾಮ ಇದ್ಮೇಲೆ ಅದು ಅಜ್ಞಾನ ಹೋದಾಗತ್ತೆ, ಆಗಲ್ಲ. ಹಾಗೆ ಕಲ್ಪಯತ್ಯೇವ ಅಂದ್ಬಿಟ್ರು ಭಾಷೆಕಾರರು. ಆತ್ಮ ಸಂಸ್ಕಾರಂ ವಾ ಫಲಂ ಕಲ್ಪಯತಿ ಪ್ರತ್ಯವಾಯ ಪರಿಹಾರಂ ವಾ ಕಲ್ಪಯತ್ಯೇವ ಅಂದ್ಬಿಟ್ರು. ಅದು ಚಿತ್ತಶುದ್ಧಿ ಆಗ್ಬೇಕು ಅನ್ನೋದನ್ನು ಕಲ್ಪಿಸ್ಕೊತಾನೆ. ಪಾಪ ಪರಿಹಾರ ಆಗೋದು ಚಿತ್ತಶುದ್ಧಿ ಆಗೋದು, ಪಾಪದಿಂದ ಚಿತ್ತ ವಿಕ್ಷೇಪ ಆಗೋದು. ಪಾಪ ಕಮ್ಮಿ ಆದಂಗೆ ಚಿತ್ತ ವಿಕ್ಷೇಪ ಕಮ್ಮಿ ಆಗ್ತಾ ಹೋಗುತ್ತೆ. ಪಾಪ ವಿಧಿಯನ್ನು ಗುರುತು ಚಿತ್ತ ವಿಕ್ಷೇಪವೇ ಅದಕ್ಕೆ ಸಿಂಬಾಲಿಕ್ಕು. ತುಂಬಾ ಚಿತ್ತದ ಚಾಂಚಲ್ಯ ಇದೆ ಅಂದ್ರೆ ನಮ್ಮಲ್ಲಿ ಪಾಪ ಇದೆ ಅಂತ ಅರ್ಥ. ಧ್ಯಾನಕ್ಕೆ ಹೋಗೋಕ್ಕಾಗಲ್ಲ, ಜಪ ಮಾಡೋಕ್ಕಾಗಲ್ಲ, ವಿಚಾರ ಮಾಡೋಕ್ಕಾಗಲ್ಲ, ಮನಸ್ಸು ಡಿಸ್ಟ್ರಾಕ್ಷನ್ ತುಂಬಾ ಏನೇನೋ ವಿಷಯ ಮಾಡ್ತೀವಿ ಅಂದ್ರೆ ಯಾವುದೋ ಪಾಪ ಕರ್ಮ ಅದು ಮಾಡ್ತಾ ಇದೆ. ವಿಕ್ಷೇಪ, ಕಷಾಯ, ಲಯ ಎಲ್ಲ ಪಾಪ ಹೊರವೆ. ತಾಮಪಿ ಕಲ್ಪನಾ ನಿವಾರಯತಿ ಫಲಂ ತ್ಯಕ್ತ್ವಾ ಇತ್ಯನೇನ. ತತ್ರ ತಾಮಪಿ ಕಲ್ಪನಾ ನಿವಾರಯತಿ ಫಲಂ ತ್ಯಕ್ತ್ವಾ ಇತ್ಯನೇನ. ಅದನ್ನ ಅಲ್ಲಿ ಆ ಸಂಘವನ್ನು ಇಟ್ಕೋಬೇಡ, ಸಹಜವಾಗಿ ಮಾಡು, ಅದು ಆಗತ್ತೆ ತಾನೇ ಅಂತ. ಆ ತಾಮಪಿ ಕಲ್ಪನಾ ಜಾಗದಲ್ಲಿ ಆ ಅಪೇಕ್ಷೆನೂ ಆ ಸಂಕಲ್ಪನೂ ಮಾಡಬೇಡ. ಚಿತ್ತಶುದ್ಧಿ ಆಗ್ಬೇಕು ಸಂಕಲ್ಪ ಇಟ್ಕೋಬೇಡ, ಅಥವಾ ಪ್ರತಿಭಾ ಸಂಕಲ್ಪ ಅದು ಮಾಡ್ತಾ ಇರೋ ಆಟೋಮೆಟಿಕ್ ಅದು ಆಗತ್ತೆ. ನೀವು ಗಿಡ ನೆಟ್ರೆ ಬೆಳಿಬೇಕು ನನ್ಬೇಕಾಗಿಲ್ಲ, ನೆಟ್ಟು ಬಿಟ್ಟು ನೀರು ಗೊಬ್ಬರ ಹಾಕ್ತಾ ಇದ್ರೆ ತಾನೇ ಬೆಳೆಯುತ್ತೆ ಅದು. ಹಾಗೆ ನಿತ್ಯ ಕರ್ಮವನ್ನು ಮಾಡ್ತಾ ಇದ್ರೆ ಅದರ ಫಲದಿಂದ ಚಿತ್ತಶುದ್ಧಿ ಆಗ್ಬಿಡುತ್ತೆ. ಪ್ರತಿ ಕ್ಷಣಕ್ಕೂ ಚಿತ್ತಶುದ್ಧಿ ಆಗ್ಬೇಕು, ನಂಗೆ ಪಾಪ ಪರಿಹಾರ ಆಗಬೇಕು, ಪಾಪ ಹೋಗ್ಬೇಕು, ಚಿತ್ತಶುದ್ಧಿ ಆಗ್ಬೇಕು. ಪ್ರತಿ ಕ್ಷಣಕ್ಕೂ ಅದನ್ನ ರಿಪೀಟ್ ಮಾಡ್ತಾ ಕೂತ್ಕೋಬೇಡ, ಆ ಆವೃತ್ತಿ ಬೇಕಿಲ್ಲ. ಸಾಧಕನಿಗೆ ಡಿಸಪಾಯಿಂಟ್ ಆಗುತ್ತೆ. 5 ವರ್ಷ ಮಾಡಿ ಏನು ಪ್ರೋಗ್ರೆಸ್ ಕಾಣಿಸ್ತಾ ಇಲ್ಲ ಅನ್ಸ್ಬಿಟ್ರೆ ಇದನ್ ಬಿಟ್ಟು ಇನ್ನೇನೋ ಮಾಡ್ತೀನಿ ಅಂತ. ನಮ್ ಗುರುಗಳು ನಮ್ಮ ಅಣ್ಣ ಹತ್ರ ಅನಂತನಾರಾಯಣ ಅಂತ ಅಗ್ನಿಹೋತ್ರ 18 ವರ್ಷ ಮಾಡ್ದ. 15 ವರ್ಷ ಮಾಡ್ದೆ ನಮ್ ಗುರು ಕರೆದ್ರು ಬಾಯಿಲಿ ಅಂದ್ರು, ನಿಮ್ಗೇನು ಈ 15 ವರ್ಷ ಅಗ್ನಿಹೋತ್ರ ಮಾಡಿದ್ದಕ್ಕೆ ನಿನ್ ಮನಸ್ಸಿನ ಏನ್ ಪರಿವರ್ತನೆ ಆಗಿದೆ ಅಂದ್ರು. ನಿಮ್ಗೇನು ಅಂತ ಗೊತ್ತಾಗ್ತಿಲ್ಲ ಅಂದ್ರು. ದಂಡಲಿನ ಅಗ್ನಿಹೋತ್ರ ಎಸಿ ಅಂತಂದ್ರು. ಅಗ್ನಿಹೋತ್ರ ಮಾಡಿ ನಿಂಗೆ ಭೋಗದಲ್ಲಿ ಜಿಗುಪ್ಸೆ ಬರಲಿಲ್ಲ, ಪ್ರಾಪಂಚಿಕ ಅನಾತಿ ಬರಲಿಲ್ಲ, ಅಂದ್ರೆ ಯಾಕೆ ಅಗ್ನಿಹೋತ್ರ ಮಾಡ್ತಿದ್ಯಾ ಅಂದ್ರು. ಅಗ್ನಿಹೋತ್ರ ಮಾಡಿದ್ದಕ್ಕೆ ಈ ಭೋಗದ ಜಿಗುಪ್ಸೆ ಬರೋದು, ಐಹಿಕ ಸುಖದಲ್ಲಿ ಬೇಗ ಅದು ಭಗವಂತನೇ ಬೇಕು ಅನ್ಸೋದು, ಅಂತರ್ಮುಖತೆ ಬೆಳೀತಾ ಇಲ್ಲ ಅಂತಂದ್ರೆ ನಿನ್ನ ಅಗ್ನಿಹೋತ್ರ ಸರಿ ಇಲ್ಲ ಅಂದ್ಬಿಟ್ಟು ಅವನು. ಅಗ್ನಿಹೋತ್ರ ಸರಿಯಾಗಿ ಮಾಡ್ತಾ ಇಲ್ಲ, ನೀವು ಅಗ್ನಿಹೋತ್ರ ನೀನು ನಾಲಾಯಕ್ಕೂ ಗಾಯತ್ರಿ ಬಾ ಮಾಡ್ಕೊಂಡ್ರೆ ಸಾಕು, ಇಲ್ಲ ನೀನು ಅಗ್ನಿಹೋತ್ರ ಸರಿಯಾಗಿ ಮಾಡ್ತಿಲ್ಲ ಇದಂತ. ಓ ಹಂಗಂದ್ರೆ ಹೌದು, 15 ವರ್ಷ ಕಾಲ ಅಗ್ನಿಹೋತ್ರ ಮಾಡಿದ್ರು ನಂಗೆ ಏನು ಪರಿವರ್ತನೆ ಆಗ್ಲಿಲ್ಲ ಅಂದ್ರೆ ಅರ್ಥ ಏನು ಅಂತ ಕೇಳಿದ್ರು. 1-2 ದಿವಸಕ್ಕೆ ಪರಿವರ್ತನೆ ಆಗಿಲ್ಲ ಅಂದ್ರೆ ಹೇಳ್ಬೋದು,
ಹೌದು ಅದಕ್ಕೆ ಟೈಮ್ ತಗೊಳುತ್ತೆ ಅಂತ. 15 ವರ್ಷ ಕಾಲ 2 ಹೊತ್ತು ಅಗ್ನಿಹೋತ್ರ ಮಾಡಿದ್ರು ಏನೂ ಪರಿವರ್ತನೆ ಆಗ್ಲಿಲ್ಲ ಅಂದ್ರೆ ಏನು ಅಗ್ನಿಹೋತ್ರ ಮಾಡ್ದಾ ಇದೆ ಅಂತಂದ್ರು ಅವರು. ತಪ್ಪಿಲ್ಲ, ಅವ್ರು ಹೇಳಿ ಕರೆಕ್ಟಾಗಿ ಕೇಳಿದ್ದಾರೆ. ಅಲ್ಲಿ ತಾಮಪಿಂದೆ ಆತ್ಮ ಸಂಸ್ಕಾರವಾಗಲಿ ಪ್ರತ್ಯವಾಯ ಪರಿಹಾರವಾಗಲಿ ಅಂತ ಪದೇ 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 ಕುಗ್ತಾ ಇರಬೇಡ ಮನಸ್ಸನ್ನ. ಅದ್ ಮಾಡ್ಕೋಬೇಡ, ಮಾಡ್ತಾ ಹೋಗು. ಭಗವಂತ ಪ್ರೇಮ ಇಟ್ಕೋ. ಇನ್ನೊಂದು ಏನ್ ಗೊತ್ತಾ, ಭಗವಂತ ನಮ್ಮವನಾಗ್ಬಿಟ್ರೆ, ಅತ್ಯಂತ ಪ್ರಿಯನಾದವನಾಗ್ಬಿಟ್ರೆ ಅವನು ಹೇಳಿದ ಕರ್ಮ ನಾವು ಆತ್ಮೀಯ ಮಾಡೇ ಮಾಡ್ತೀವಿ. ನಮ್ಮ ಮಗುಗೆ ನಾವು ಸ್ನಾನ ಮಾಡಿಸೋದು, ಮಗು ಆಟ ಮಾಡುತ್ತಾ, ಅಮ್ಮ ನಂಗೆ ಸ್ನಾನ ಮಾಡಿಸು, ಅಮ್ಮ ನಂಗೆ ಬಟ್ಟೆ ಉಡಿಸು, ಅಮ್ಮ ನಂಗೆ ಊಟ ಅನ್ನುತ್ತಾ. ಚಿಕ್ಕ ಮಗು ಹೇಗೆ ನಮ್ಮ ಮಗು ಆದ್ರಿಂದ ನಾವು ಅದಕ್ಕೆ ಎಲ್ಲ ಮಾಡಿಯೇ ಮಾಡ್ತೀವೋ, ನಮ್ಮವನಾದ ಭಗವಂತನಿಗೆ ಅವನು ವೇದ ಮೂಲಕ ಏನ್ ಹೇಳಿದ್ರೆ ಮಾಡಿಯೇ ಮಾಡ್ತೀವಿ. ನಮ್ಮವನಾಗಿರೋದೇ ಕಾರಣ, ಇನ್ನೇನು ಕಾರಣ ಬೇಡ. ಆ ಭಗವಂತ ನಮ್ಮವನಾಗ್ಬಿಟ್ಮೇಲೆ ಆ ಭಗವಂತನ ಸಂತೋಷ ಆಗೋದಕ್ಕೆ ನಾನು ಏನ್ ಬೇಕಂದ್ರೂ ಮಾಡ್ತೀನಿ. ಸೂಕ್ಷ್ಮ ಈಶ್ವರವೇ ತುಷ್ಯತು ಅಷ್ಟೇ. ಕರ್ಮಯೋಗದಲ್ಲಿ ಭಗವಂತ ಇದರಿಂದ ಸಂತುಷ್ಟನಾಗಲಿ ಇರುತ್ತೆ ಎಲ್ಲೋ ಒಳಗೆ. ಬಟ್ ಇದಕ್ಕೆಲ್ಲ ಹೋಲ್ಸಿದ್ರೆ ಅದು ಆಸೆ ಅಂತ. ಇದೆಲ್ಲ ಇಟ್ಕೊಂಡ್ಬಿಟ್ರೆ ಇದಾಗ್ಬಿಡುತ್ತೆ, ಮೈಪರ್ಸ್ಕೊಳ್ಳೋಂಗಾಗ್ಬಿಡುತ್ತೆ. ಇದ್ರದೆಲ್ಲ ಸ್ಲೋ ಪ್ರೋಸೆಸ್. ಪರಮಹಂಸ ಮಾತ್ರ ಕಿಚ್ಕೊಳ್ಳೋರು. ಒಂದೊಂದು ದಿವಸ ಜ್ಞಾನ ಆಗದೆ ಹೋದ್ರೆ ಹೊರಟಿದ್ರು ಅವರು. ಒಂದ್ ದಿವಸ ಸಂಜೆ ಸೂರ್ಯಾಸ್ತಮಾನ ಆಗ್ತಾ ಇತ್ತು, ನೋಡ್ತಾ ಇದ್ದಾನೆ, ಕಲ್ತ ಚಸ್ಕಿ ಅಳ್ತಾ ಇದ್ದಾನೆ, ಮುನ್ನೆಲ್ಲ ಹಾಕೋತಾ ಇದ್ದಾರೆ ಮೈ ಮೇಲೆ. ಏನಾಯ್ತು ಬಂದಂತೆ ನೋಡಿ, ಮಹಾರಾಯ ಮುಳುಗ್ ಹೋಗ್ತಾ ಇದ್ದಾನೆ, ನಂಗೆ ಇವತ್ತಿಗೂ ನಂಗೆ ಭಗವಂತ ದರ್ಶನ ಆಗ್ಲಿಲ್ಲ ಅಂತ ಕಿಚ್ಕೋತಾ ಇದ್ದಾರೆ. ಅದು ಎಕ್ಸ್ಟ್ರೀಮ್, ಅದು ಎಕ್ಸ್ಟ್ರೀಮ್. ಅವ್ರದ್ದು ಒಂದು ಇದಿತ್ತಲ್ಲ, ಅವ್ರು ಪ್ರತಿಯೊಂದು ದಿವಸದ ಒಂದು ಸಾಧನೆಯ ಇದನ್ನು ಇದು ಮಾಡ್ಕೊಳ್ಳೋ ತಾಳೆ ಅನ್ಕೊಳ್ಳೋರು. ಇವತ್ತು ನಂಗೆ ಏನು ಎಷ್ಟು ಮಟ್ಟಿಗೆ ಆಯ್ತು, ನಾನು ಇದು ಮಾಡಿದ್ದಕ್ಕೆ ಏನ್ ಫಲ ಆಯ್ತು ನೋಡ್ಕೊಳ್ಳೋರು ಮಟ್ಟಿಗೆ ಅವರು. ಇದು ಅತಃ ಸಾಧುಕ್ತಂ ಸಂಗಂ ತ್ಯಕ್ತ್ವಾ ಫಲಂಚ ಇತಿ. ಅತಃ ಸಾಧುಕ್ತಂ ಸಂಗಂ ತ್ಯಕ್ತ್ವಾ ಫಲಂಚ ಇತಿ. ಅದರಿಂದ ಸಂಘವನ್ನು ಫಲವನ್ನು ಬಿಟ್ಟು ಮಾಡ್ತಾ ಇರೋದಿದೆಯಲ್ಲ, ಆ ರೀತಿ ಮಾಡ್ತಾ ಇರ್ಬೇಕು ಅಂತ ಭಗವಂತ ಹೇಳಿ ಕರೆಕ್ಟ್ ಆಗಿದೆ, ಸರಿಯಾಗಿದೆ. ಹಾಗೆ ಮಾಡಿದ್ರೆ ಅದು ಸಾತ್ವಿಕ ತ್ಯಾಗ. ಅತಃ ಸಹ ತ್ಯಾಗ ನಿತ್ಯಕರ್ಮಸು ಸಂಘಫಲಪರಿತ್ಯಾಗ ಸಾತ್ವಿಕ. ಸಹ ತ್ಯಾಗ ನಿತ್ಯಕರ್ಮಸು ಸಂಘಫಲಪರಿತ್ಯಾಗ ಸಾತ್ವಿಕ. ಸತ್ವನಿರ್ವೃತ್ತಃ ಮತಃ ಅಭಿಪ್ರೇತಃ. ಆ ತ್ಯಾಗ ಇದೆಯಲ್ಲ, ಆ ನಿತ್ಯಕರ್ಮದಲ್ಲಿ ಸಂಘವನ್ನು ಫಲವನ್ನು ಬಿಟ್ಟು ಮಾಡುವಂತಹ ಒಂದು ಪ್ರಕಾರ ಇದೆಯಲ್ಲ, ಆ ತ್ಯಾಗ ಸಾತ್ವಿಕ ತ್ಯಾಗ ಅಂತ ನನ್ನ ಅಭಿಪ್ರಾಯ. ಮಾಡೋದನ್ನ ಮಾಡ್ತಾ ಇರೋ, ಏನೇನ್ ಡ್ಯೂಟಿಯಾಗಿ ಬರುತ್ತೋ ಕರ್ತವ್ಯವಾಗಿ ಬರುತ್ತೋ ಒಂದನ್ನು ಲೋಪ ಮಾಡಬೇಡ. ಅದು ಏನಕ್ಕೂ ಅಂಟ್ಕೋಬೇಡ, ಫಲಾಪೇಕ್ಷೆ ಪಡಬೇಡ. ಸಿಂಪಲ್. ಈಗ ಅದು ಗೃಹಕೃತ್ಯ ಇರ್ಬೋದು, ಶಾಸ್ತ್ರೀಯ ಕರ್ಮ ಇರ್ಬೋದು, ಸ್ಮೃತ್ಯುಕ್ತ ಆಗ್ಬೋದು, ಪುರಾಣೋಕ್ತ ಆಗ್ಬೋದು, ವ್ರತ ಇರ್ಬೋದು, ಪ್ರತಿಯೊಂದನ್ನು ಬಹಳ ಡಿಸಿಪ್ಲಿನ್ ಆಗಿ ಮಾಡು. ಡಿಸಿಪ್ಲಿನ್ ಬೇಕು ಮಾಡೋದ್ರಲ್ಲಿ. ಡಿಸಿಪ್ಲಿನು ಇದು ಒಂದು ಏನೋ ನಿಷ್ಠೆ, ಒಂದು ಏಕಾಗ್ರತೆ ಇಟ್ಕೊಂಡು ಮಾಡುವಂತ ಏನನ್ನು ಅಪೇಕ್ಷೆ ಪಡಬೇಡ. ಯಾಕೆಂದ್ರೆ ಸರ್ವಾತ್ಮನಾದ ಭಗವಂತ ನನಗೆ ಇದನ್ನು ಗೊತ್ತು ಮಾಡಿದಾನೆ, ನಿಂಗೆ ಒಳ್ಳೇದಾಗತ್ತೆ ಮಾಡು ಅಂತ ನಂಗೆ ಅವನ ನಂಬಿಕೆ ಇದೆ, ನಾನು ಮಾಡ್ಕೊಂಡು ಹೋಗ್ತೀನಿ. ನಾನು ಮಾಡೋದು ಅಷ್ಟೇ ನಂದು. ನಂಗೆ ಏನಾಗಬೇಕೋ ಅದು ಅವನಿಗೆ ಗೊತ್ತು, ಅವನು ಬಿಟ್ಟಿದ್ದು. ನನ್ಗೆ ಒಳ್ಳೇದಾಗ್ಬೇಕಾ, ಒಳ್ಳೆ ಜನ್ಮ ಆಗ್ಬೇಕಾ, ಒಳ್ಳೆ ವಿದ್ಯೆ ಬುದ್ಧಿ ಬರ್ಬೇಕಾ, ಅದೆಲ್ಲ ತೀರ್ಮಾನ ಅವ್ನು ಮಾಡ್ಬೇಕೆ ಹೋಗಿ ನಾನು ಮಾಡೋದಷ್ಟೇ ಮಾಡ್ತಾ ಹೋಗ್ತೀನಿ. ನನ್ನನ್ನು ಯಾವ ರೀತಿ ಎತ್ತಬೇಕೋ ಅವನು ಎತ್ತಿ. ಆ ಮಹಾತ್ಮನ ಕೊಟ್ಟು ಎತ್ತಾನ, ಸನ್ಮಾರ್ಗ ನನ್ ತೋರಿಸಿ ಎತ್ತಾನ, ಅಥವಾ ನನಗೆ ಅವನೇ ಬಂದು ಉಪದೇಶ ಮಾಡಿ ಹೋಗ್ತಾನ, ನಾನು ಅದನ್ನು ಏನೂ ಯೋಚನೆ ಮಾಡಲ್ಲ. ಹೇಗೆ ಭಗವಂತನ ಒಂದು ಅನುಗ್ರಹ ಇದೆಯಲ್ಲ, ಅನೇಕ ತರಹ ಇದೆ. ತೋತಾಪುರಿಯನ್ನು ಕಳಿಸಿದ ಇವರಿಗೆ ರಾಮಕೃಷ್ಣ ಪರಮಹಂಸರಿಗೆ. ಬ್ರಹ್ಮಜಿ ಮಹಾರಾಜು ಅವರೇ ಹುಡ್ಕೊಂಡು ಹೋದ ಗುರುಗಳನ್ನ. ರಾಮಕೃಷ್ಣ ಪರಮಹಂಸರಿಗೆ ತೋತಾಪುರಿ ಸ್ವಾಮಿಗಳು ರಾಮಕೃಷ್ಣ ಪರಮಹಂಸರಿಗೆ ಸುಖಾಮಯಿ ಬ್ರಹ್ಮಜಿ ಮಹಾರಾಜರಿಗೆ. ಹಾಗೆ ನಮ್ಮ ರಮಣನಿಗೆ ಅರುಣಾಚಲ ಹಂಗೆ ಒಂದು ಉಪದೇಶ ಮಾಡ್ದ. ಅರುಣಾಚಲ ಹೃದಯದ ಉಪದೇಶ ಮಾಡ್ದ. ಅವ್ರಿಗೆ ಅವ್ರು ಅಲ್ಲಿ ಹೋದ್ರು, ಅವರಿಗೆ ಅವ್ರ ಗುರುಳು ಒಟ್ಟಿಸ್ಕೊಂಡ್ ಬಂದ್ರು. ನಮ್ಮ ಸ್ವಾಮಿ ಅಂತವ್ರು ದಿನ ಸಾಧನೆ ಮಾಡಿ ವಿಚಾರ ಮಾಡಿ ಆಚಾರ್ಯನೇ ಗುರು ಇಟ್ಕೊಂಡ್ಬಿಟ್ಟು ಮಾಡ್ತಾ ಇದ್ರು. ನಮ್ಗೆ ಏನ್ ಅರ್ಥವಾಗದೆ ಹೋದ್ರು ಸ್ವಾಮಿಗಳು ಆಚಾರ್ಯ ಗ್ರಂಥಗಳನ್ನ ಪೂಜೆ ಮಾಡೋದು, ಪ್ರಾರ್ಥನೆ ಮಾಡೋದು, ಹೊಡೋದಂತ ಭಾಷೆ. ಆಚಾರ್ಯ ನಿಂಗೆ ಅರ್ಥ ಮಾಡಿಸಿ, ನನಗೆ ಗೊತ್ತು ಮಾಡಿಸ್ಕೊಡಿ, ನಂಗೆ ತತ್ವಜ್ಞಾನ ಆಗ್ಬೇಕು ಅಂತ ಹೇಳಿ ಮಾಡ್ತಿದ್ದಾರಂತೆ ಸ್ವಾಮಿಗಳು. ಹಂಗ್ ಮಾಡಿ ಅವರು ಅದನ್ನ ಪಡ್ಕೊಂಡ್ರು. ಅವರು ಅಷ್ಟು ಪ್ರೇಮ ಇತ್ತು ಆಚಾರ್ಯ ಮೇಲೆ, ಅಪಾರವಾದ ಪ್ರೇಮ, ಭಾಷೆ ಮೇಲೆ ಅಪಾರವಾದ ಪ್ರೇಮ. ಪ್ರತಿನಿತ್ಯ ಎಷ್ಟು ಒಂದ್ ದಿನ ಏನೋ ಪ್ರವಾಸಕ್ಕೆ ಹೋಗಿದ್ದಾರೆ, ಹೋಗಿ ಮಧ್ಯಾಹ್ನ 3 ಗಂಟೆ ಆಗ್ಬಿಟ್ಟಿದೆ. ಬೆಳಗ್ಗೆ ಸ್ನಾನ ಮಾಡಿದ್ದಾರೆ, ಆ ಮಧ್ಯಾಹ್ನ ಉಪಹಾರ ಮಾಡೋರಲ್ಲ.
ಮಧ್ಯಾಹ್ನ 3 ಗಂಟೆ ಲೇಟ್ ಆಯ್ತು ಗುರುಗಳಿಗೆ ಅಂತ ಹೇಳಿ ಸರಸರ ಅವ್ರು ರೆಡಿ ಮಾಡಿದೆ. ಸ್ವಾಮಿಗಳು ಈ ಭಾಷ್ಯ ಪಾರಾಯಣ ಆಗಿಲ್ಲ, ಇವತ್ತು ನಾನು ಊಟ ಇವು ಮಾಡಲ್ಲ ಅಂತದ್ದು. ದಿನ 1 ಗಂಟೆ ತುಂಬಾ ಅರ್ಜೆಂಟ್ ಅರ್ಧ ಗಂಟೆ ಆದ್ರೂ ಪಾರಾಯಣ ಮಾಡ್ಲೇಬೇಕು. ಭಾಷ್ಯ ಪಾರಾಯಣ ಮಾಡಿಯೇ ನಾನು ಊಟ ಮಾಡೋದು ಅಂತ ಅಷ್ಟು ನಿಯಮ ಇಟ್ಕೊಂಡಿದ್ರು ಅವರು. ಇದು ಆಶ್ರಮದಲ್ಲಿದ್ದಾಗ 2 ಗಂಟೆ ಮಾಡೋರು, ಬೇರೆ ಅರ್ಜೆಂಟಲ್ಲೂ ಅರ್ಧ ಗಂಟೆ ಆದ್ರೂ ಮಾಡ್ಲೇಬೇಕು ಅಂತ. ಒಂದು ರೀತಿ ವೇದಕ್ಕೆ ಸಮಾನವಾಗಿ ಅದೇ ಇಟ್ಕೊಂಡ್ಬಿಟ್ಟಿದ್ರು ಭಾಷ್ಯವನ್ನ. ಸತ್ವ ಸತ್ವಗಳಿಂದ ಉಂಟಾದದ್ದಾದ ಇದು ತ್ಯಾಗ ಅದು ಅಂತ ಹೇಳಿ ನನ್ನ ಮತ, ನನ್ನ ಅಭಿಪ್ರಾಯ. ಅದು ನಾನು ಕರ್ಮ ಪರಿತ್ಯಾಗ ತ್ರಿವಿಧ ಸನ್ಯಾಸ ಇತಿ ಪ್ರಕೃತಂ. ನನು ಕರ್ಮ ಪರಿತ್ಯಾಗ ಸನ್ಯಾಸಃ ಇತಿ ಚ ಪ್ರವೃತ್ತಂ. ತತ್ರ ತಾಮಸಃ ರಾಜಸಶ್ಚ ಉಕ್ತಃ ತ್ಯಾಗಃ. ತತ್ರ ತಾಮಸಃ ರಾಜಸಶ್ಚ ಉಕ್ತಃ ತ್ಯಾಗಃ. ಅಲ್ಲ, ಕರ್ಮದ ಬಿಡುವಿಕೆ 3 ತರಹ ಶುರು ಮಾಡಿರೋದು. ಅಲ್ಲಿ ರಾಜಸದಲ್ಲೂ ಕರ್ಮ ಬಿಡೋದೆ, ತಾಮಸದಲ್ಲೂ ಕರ್ಮ ಬಿಡೋದೆ, ಸಾತ್ವಿಕದಲ್ಲಿ ಕರ್ಮ ಬಿಡೋದು ಅಲ್ವೇ ಅಲ್ಲ. ಅದೇ 3 ತರಹ ಆಯ್ತು ಅವಾಗ. ಕರ್ಮ ಮಾಡ್ಬೇಕು. ಸಾತ್ವಿಕದಲ್ಲಿ ಕರ್ಮ ಮಾಡೋದು, 2ರಲ್ಲಿ ಕರ್ಮ ಬಿಡೋದು, ಪ್ಲಸ್ 3 ಕರ್ಮ ಬಿಡೋದು ಅಂತ ಆಗತ್ತಾ? ಅದಂಗಾಗತ್ತೆ. 3 ಪ್ರಕಾರವಾಗಿ ಕರ್ಮ ಬಿಡೋದನ್ನ ಪ್ರತಿಜ್ಞೆ ಮಾಡಿ 3 ಬಿಡೋದನ್ನ ಹೇಳ್ಬೇಕಾ? ಇಲ್ಲಿ ಮಾಡೋದು ಸಾತ್ವಿಕ ತ್ಯಾಗದಲ್ಲಿ ಕರ್ಮ ಮಾಡೋದು, ಸಂಘ ಫಲತ್ಯಾಗ ಮಾತ್ರ ಬಿಡೋ ಇದು ಸಂಘತ್ಯಾಗ ಫಲತ್ಯಾಗ ಮಾತ್ರ ಮಾಡೋದು, ಕರ್ಮ ಮಾಡೋದು. ಇಲ್ಲಿ ಮಾತ್ರ ಈ 2ರಲ್ಲಿ ಕರ್ಮನೇ ಬಿಟ್ಬಿಡ್ತಾರೆ. ಇದು ಹೆಂಗೆ ಸರಿ ಆಗತ್ತೆ ಏನ್ ಪ್ರಶ್ನೆ? ಪ್ರಶ್ನೆ ಅರ್ಥ ಇದೆ. ನಾನು ಅಲ್ಲ, ಕರ್ಮ ಪರಿತ್ಯಾಗ ತ್ರಿವಿಧ, ಕರ್ಮದ ಬಿಡುವಿಕೆ 3 ಪ್ರಕಾರ, ಅದನ್ನೇ ಸನ್ಯಾಸ ಅಂತ ಹೇಳಿ ಈ ರೀತಿ ಪ್ರಕೃತವಾಗಿದೆ. ಅಲ್ಲಿ ತಾಮಸ ತ್ಯಾಗದಲ್ಲೂ ರಾಜತ್ಯಾಗದಲ್ಲೂ ಕರ್ಮತ್ಯಾಗವನ್ನೇ ನೀವು ಹೇಳ್ಬಿಟ್ರೆ, ಕಥಮಿಹ ಸಂಘಫಲತ್ಯಾಗ ತೃತೀಯತ್ವೇನ ಉಚ್ಯತೆ. ಕಥಮಿಹ ಸಂಘಫಲತ್ಯಾಗ ತೃತೀಯತ್ವೇನ ಉಚ್ಯತೆ. ಆ 2ಕ್ಕೆ ಸಮಾನವಾದ ಜಾತಿ ಹೇಳ್ಬೇಕಾ? ಆ 2 ಒಂದು ಜಾತಿ, ಇದು 3 ಇನ್ನೊಂದು ಜಾತಿ. ಇದು ಕರ್ಮ ಅನುಷ್ಠಾನ, ಸಂಘತ್ಯಾಗ ಫಲತ್ಯಾಗ ಅಷ್ಟೇ. ಕರ್ಮ ಅನುಷ್ಠಾನ 1, ಕರ್ಮ ತ್ಯಾಗ 2, 3 ಆಗತ್ತಾ ಅಲ್ವಾ? ಆ 2 ಕರ್ಮಾನುಷ್ಠಾನ ರೂಪ, ಇದು 1 ಕರ್ಮ, ಆ 2 ಕರ್ಮ ತ್ಯಾಗ ರೂಪ, ಇದು ಕರ್ಮ ಅನುಷ್ಠಾನ ರೂಪ. 3 ಪ್ರಕಾರದ ಕರ್ಮ ತ್ಯಾಗ ಅನ್ಬಿಟ್ರಲ್ಲ ಹೆಂಗ್ ಸರಿ ಆಯ್ತು ಅಂತ ನಮಗೆ ಗೊತ್ತಿಲ್ಲ. ಪ್ರಶ್ನೆ ಆಚಾರ ಹಾಕೊಂಡ್ರು. ನನಗೆ ಇನ್ನೊಂದು ಕನ್ಫ್ಯೂಷನ್ ಏನಾಗ್ತಾ ಇದೆ, ಸನ್ಯಾಸ ಅಂತ ಮುಂಚೆ ಅವ್ರು ಎಕ್ಸ್ಪ್ಲೈನ್ ಮಾಡಿರೋ ಪ್ರಕಾರ ಕಾಮ್ಯ ಕರ್ಮ ಬಿಟ್ರೆ ಸನ್ಯಾಸನೇ ಅನ್ನೋ ಕಾಮ್ಯಾನ ಕರ್ಮ ಸನ್ಯಾಸ. ಹೌದು ಆಮೇಲೆ ಮೋರ್ ಹೈಯರ್ ಲೆವೆಲ್ ಇಸ್ ನಿತ್ಯ ಕರ್ಮ. ಆಮೇಲೆ ಒಂದ್ ವಾಕ್ಯದಲ್ಲಿ ಸನ್ಯಾಸ ತ್ಯಾಗ 2 ಒಂದ್ ಮಾಡ್ಬಿಟ್ರು. ಬಿಡೋದು ಅನ್ನೋ ಅರ್ಥದಲ್ಲಿ 2 ಕಾಮನ್ ಅನ್ಬಿಟ್ಟು 2 ಇಂಟರ್ಚೇಂಜಬಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಯಥಾ ತ್ರಯೋ ಬ್ರಾಹ್ಮಣಾಃ ಆಗತಾಃ, ಯಥಾ ತ್ರಯೋ ಬ್ರಾಹ್ಮಣಾಃ ಆಗತಾಃ, ತತ್ರ ಷಡಂಗವಿಧೌ ದ್ವೌ, ತತ್ರ ಷಡಂಗವಿಧೌ ದ್ವೌ, ಕ್ಷತ್ರಿಯ ತೃತೀಯಃ ಇತಿ. ಕ್ಷತ್ರಿಯ ತೃತೀಯಃ ಇತಿ ತದ್ವತ್. ಆ ವಾಕ್ಯ ಸರಿ ಅಲ್ವ? 3 ಜನ ಬ್ರಾಹ್ಮಣರು ಬಂದ್ರು, 2 6 ಅಂಗ ಸಮೇತ ವೇದಾಧ್ಯಯನ ಮಾಡಿದವ್ರು 2, ಒಬ್ಬ ಕ್ಷತ್ರಿಯ. 3 ಜನ ಬ್ರಾಹ್ಮಣರು ಹೆಂಗ್ ಹೇಳ್ತೀರಾ? ಹಂಗಾಯ್ತು ನೀವು ಹೇಳಿದ್ದು ಅಂತ. 3 ಪ್ರಕಾರ ಕರ್ಮ ತ್ಯಾಗ ಅಂದ್ರೆ 2 ತ್ಯಾಗ ಮಾಡೋದು, 1 ಮಾಡೋದು. ಅದಂಗ್ 3 ತ್ಯಾಗ ಆಗತ್ತೆ ಹೆಂಗ್ ಕೇಳ್ತಾ ಇದ್ದಾರೆ. ನೈಷ ದೋಷ ಅಂದ್ರು. ನೈಷ ದೋಷ, ಇದೇನ್ ತಪ್ಪಿಲ್ಲಪ್ಪ. ಆ ದೃಷ್ಟಾಂತ ಇಲ್ಲಿ ಇದು ಶ್ಲೋಕ ಆದ್ಮೇಲೆ ತ್ಯಾಗ ಸನ್ಯಾಸ ಒಂದೇ ನನಗೆ ಅರ್ಥ ಮಾಡ್ಕೊಳ್ಳಿ. ಆ ಶ್ಲೋಕ ಕರ್ಮತ್ಯಾಗ ಆದ್ರೆ ಇಲ್ಲಿ ಫಲತ್ಯಾಗ. ಹೌದು, ಫಲತ್ಯಾಗ ಸಂಘತ್ಯಾಗ. ಇದರಲ್ಲಿ ಸಂಘ ಫಲತ್ಯಾಗ ಅಷ್ಟೇ, ಕರ್ಮ ಅನುಷ್ಠಾನ. ಅಲ್ಲಿ ಕರ್ಮವೇ ತ್ಯಾಗ ಅಲ್ಲ, ಅವರು ತ್ಯಾಗವನ್ನ ಕಾಮನ್ ಆಗಿ ಇಟ್ಕೊಂಡು ಒಂದ್ ಕಡೆ ಕರ್ಮತ್ಯಾಗ, ಒಂದ್ ಕಡೆ ಫಲತ್ಯಾಗ ಹೇಳ್ತಾ ಇದ್ದಾರೆ. ಅಲ್ಲ, ಪ್ರಶ್ನೆ ಏನೋ ಕರ್ಮಣ ತ್ಯಾಗ ತ್ರಿವಿಧ ಅಂದ್ರಿ ನೀವು. ಕರ್ಮದ ತ್ಯಾಗ 3 ಪ್ರಕಾರ ಅಂದ್ಬಿಟ್ಟು ಕರ್ಮ ತ್ಯಾಗ ಹೇಳ್ತಾನೆ ಇಲ್ವಲ್ಲ ಇಲ್ಲಿ. ಸಂಘತ್ಯಾಗ ಫಲತ್ಯಾಗ ಹೇಳ್ಬಿಟ್ರಲ್ಲ. ಕರ್ಮಣ ತ್ರಿವಿಧ ಅಂತೇಳಿ ಇದೆ. ತ್ಯಾಗೋ ಹಿ ಪುರುಷ ವ್ಯಾಘ್ರ ತ್ರಿವಿಧ ಕರ್ಮ ಸಂಪ್ರಕೀರ್ತಿದ ಅಂದ. ತ್ಯಾಗೋ ಹಿ ಪುರುಷ, ಕರ್ಮದ ತ್ಯಾಗ 3 ತರಹ ಅಂತ ನೀವು ನಿಶ್ಚಯ ಹೇಳ್ತೀನಿ ಅಂತ ಹೇಳ್ಬಿಟ್ಟು 2 ಕರ್ಮ ತ್ಯಾಗ ಹೇಳಿದ್ರೆ ರಾಜಸತ್ಯ ತಾಮಸದಲ್ಲಿ, ಸಾತ್ವಿಕದಲ್ಲಿ ಮಾತ್ರ ಕರ್ಮತ್ಯಾಗ ಹೇಳಲೇ ಇಲ್ಲ, ಸಂಘತ್ಯಾಗ ಫಲತ್ಯಾಗ ಹೇಳ್ಬಿಟ್ರಿ. ಇದಂಗ್ 3 ಆಗತ್ತೆ ಏನ್ ಪ್ರಶ್ನೆ? ಆ ಸಂಖ್ಯೆ ಮೇಲೆ ಪ್ರಶ್ನೆ ಇದು. 3 ತ್ಯಾಗ, 3 ಕರ್ಮತ್ಯಾಗ ಆಗ್ಲಿಲ್ವಲ್ಲ, 2 ಕರ್ಮತ್ಯಾಗ 1 ಸಂಘ ಫಲತ್ಯಾಗ ಆಯ್ತಲ್ಲ, 3 ಹೆಂಗ್ ಹೇಳ್ಬಿಟ್ರಿ ಅಂತ. ಅದಕ್ಕೆ ತಪ್ಪಿಲ್ಲ. ತ್ಯಾಗ ಸಾಮಾನ್ಯ ಸ್ತುತ್ಯರ್ಥತ್ವ. ತ್ಯಾಗ ಸಾಮಾನ್ಯೇನ ಸ್ತುತ್ಯರ್ಥತ್ವ. ತ್ಯಾಗ ಸಾಮಾನ್ಯದಿಂದ ಹೊಗಳಕ್ಕೋಸ್ಕರ ಹಾಗೆ ಹೇಳಿದ್ದು. ಬಿಡೋದು ಒಂದು ಇಲ್ಲೂ ಇದೆಯಲ್ಲಪ್ಪ, ಅದನ್ನ ತ್ಯಾಗ ನನ್ಗೆ ಹೊರತು ಇಲ್ಲಿ ಕರ್ಮ ತ್ಯಾಗ ಇಲ್ಲ. ಭಗವಂತನಿಗೆ ಕರ್ಮ ಬಿಡಿಸೋದು ಇಷ್ಟ ಇಲ್ಲ. ಭಗವಂತ ಪ್ರಕಾರ ಕರ್ಮ ಬಿಟ್ಟು ಹೋಗ್ಬೇಕು. ಕರ್ಮ ಬಿಡ್ತೀನಿ ಅಂದ್ರೆ ಅದು ಒಂದು ಕರ್ಮ ಆಗತ್ತೆ.
ಯಾಕಂದ್ರೆ ಕರ್ತೃತ್ವ ಬುದ್ಧಿ ಇಟ್ಕೊಂಡು ಬಿಡ್ತೀನಿ ಅಂದ್ರೆ ಅದು ಒಂದು ಕ್ರಿಯೆಗೆ. ಬಿಡ್ತೀನಿ ಅಂತ ಅನ್ಬೇಡ, ಅದೇ ಬಿಟ್ಟು ಸ್ವಪ್ನ ಬಿಡ್ತೀನಿ ಅಂತ ಅನ್ಬೇಡ, ಹೆಚ್ಚಾದ್ರೆ ಸ್ವಪ್ನ ಬಿಟ್ಟು ಹೋಗುತ್ತೆ. ಹಾಗೆ ಕರ್ಮ ಚಿತ್ತಶುದ್ಧಿಗೂ ತತ್ವಜ್ಞಾನ ಬಿಟ್ಟು ಬಿಟ್ಟು ಹೋಗ್ಬಿಡುತ್ತೆ, ಅದು ಮಾಡೋ. ನೀನು ಬುದ್ಧಿಪೂರ್ವಕ ಕರ್ಮ ಬಿಡ್ಬೇಡ. ಈ ಬುದ್ಧಿಪೂರ್ವಕ ಕರ್ಮ ಬಿಟ್ರೆ ಕರ್ತೃತ್ವ ಬುದ್ಧಿ ಇಟ್ಕೊಂಡು ಬಿಡ್ತೀಯಲ್ಲ, ಇನ್ನೊಂದು ಮಾಡಿಯೇ ಮಾಡ್ತೀಯ, ಅವಾಗ ಕರ್ಮ ಬಿಟ್ಟಿದ್ದಾಗಲ್ಲ. ಅಲ್ಲ ಹಾಗೆ ಮಾಡ್ಬೇಡ ಅಂತಾನೆ ಭಗವಂತ. ಕರ್ಮ ಬಿಡೋದಲ್ಲ, ಕರ್ಮ ಬಿಟ್ಟು ಹೋಗ್ಬೇಕು. ಕರ್ಮ ಅನ್ನೋದಕ್ಕಿಂತ ಕಾಮ್ಯ ಕರ್ಮ ಅಂದ್ರೆ ಕಾಮ್ಯ ಕರ್ಮ ಮಾಡ್ಲೇಬಾರ್ದು. ಅಂದ್ರೆ ನಿತ್ಯ ಕರ್ಮ ಅವೆಲ್ಲ ಮಾಡ್ಕೊಂಡಿರ್ಲೇಬೇಕು ಯಾವಾಗ್ಲೂ. ಇಲ್ಲ, ಅದು ಬಿಟ್ಟು ಹೋಗುತ್ತೆ. ಕರ್ತೃತ್ವ ಬುದ್ಧಿ ಬಾಯ್ದ ಬಿಡದೆ ಹೋಗ್ಬಿಡುತ್ತೆ. ಅಲ್ಲ ಮಾಡ್ತೀವಿ, ಕರ್ತೃತ್ವ ಬುದ್ಧಿ ಹೋಗುತ್ತೆ. ಕರ್ತೃತ್ವ ಬುದ್ಧಿ ಅಂದ್ರೆ ಮಾಡಿದ್ರು ಮಾಡೋ ಹಾಗೆ ಆಗಲ್ಲ. ಹಾಗೆ ವಿಷಯ ಕಿತ್ತಿದ ಮೇಲೆ ಅದು ಹೊಸಗೆ ನನ್ನದು ಹೊಸ ಫಲಿತ ಆಗಲ್ಲ. ನಾನು ಕರ್ಮನೇ ಬಿಟ್ಬಿಡ್ಬೇಕು, ಕರ್ಮನೇ ಹಂಗ ಅರ್ಥ ಮಾಡ್ಕೋತಾ ಇರ್ತೀವಿ. ಬಟ್ ಕರ್ಮ ಆತರ ಅಲ್ಲ, ಅದು ನಿಜ. ಅಂದ್ರೆ ಕರ್ಮ ಮಾಡ್ದಾಗ್ಲೂ ಮಾಡ್ತಾ ಇಲ್ಲ, ಮಾಡೋನಲ್ಲ, ಮಾಡೋದು ನನಗಿಲ್ಲ, ನಾನು ಮಾಡೋನಲ್ಲ ಅಂತ ತಿಳ್ಕೊಳ್ಳೋದು. ಅದೇ ಹೇಳೋ ಸ್ಟೈಲ್ ಎಲ್ಲ ಫೀಲಿಂಗ್ ಬರುತ್ತೆ. ಅದು ಒಂದೇನಾಗುತ್ತೆ ಗೊತ್ತಮ್ಮ, ಈ ತತ್ವಜ್ಞಾನ ಆಯ್ತು ಅಂತ ತಿಳ್ಕೊಳ್ಳಿ. ತತ್ವಜ್ಞಾನ ಕರ್ತೃತ್ವ ಬುದ್ಧಿ ಹೋಯ್ತು ಅಂದ್ರೆ ಬಲಪಟ್ಟು 90% ಸನ್ಯಾಸ ಮಾಡಿಯೇ ಮಾಡ್ತಾರೆ. ಲೋಕದ ಸನ್ಯಾಸ ಅಂತಿದೆಯಲ್ಲ, ಅಗ್ನಿಹೋತ್ರಾದಿಗಳು ಮಾಡದೇ ಇರುವಂತಹ ಸನ್ಯಾಸ, ಅದನ್ನ ಮಾಡ್ತಾರೆ. ವಿದ್ವತ್ ಸನ್ಯಾಸಿ ಜ್ಞಾನಿ ಜನಕ ಮಹಾರಾಜ ಅಗ್ನಿಹೋತ್ರ ಮಾಡ್ತಿದ್ದ, ಜ್ಞಾನಿ ಆದ್ಮೇಲೆ ಅಗ್ನಿಹೋತ್ರ ಮಾಡ್ತಿದ್ದ, ಅದು ಬೇರೆ. ವಸಿಷ್ಠರು ಜ್ಞಾನಿ, ಕ್ಷತ್ರಿಯ ಅಲ್ವಾ, ಮತ್ತೆ ವಸಿಷ್ಠರು ಜ್ಞಾನಿ ಆದ್ಮೇಲೆ ಅಗ್ನಿಹೋತ್ರ ಮಾಡ್ತಿದ್ರು. ಇರುತ್ತೆ. ವಸಿಷ್ಠರು ಜ್ಞಾನ ಆದ್ಮೇಲೆ ಮಾಡ್ತಿದ್ರು. ಇಲ್ಲಿ ಏನಾಗುತ್ತೆ ಅಂದ್ರೆ ಅವರು ವ್ಯವಸ್ಥೆ ಒಂದು ಬೇರೆ, ತತ್ವದ ಅನುಭವ ಇನ್ನೊಂದು ಬೇರೆ. ತತ್ವಾನುಭವದಿಂದ ಕರ್ತೃತ್ವ ಬುದ್ಧಿ ಇದ್ದವ್ರನ್ನ ಕರ್ಮ ಮಾಡಿಯೇ ಮಾಡ್ತಾರೆ, ಕರ್ತೃತ್ವ ಬುದ್ಧಿ ಇದ್ದವ್ರು ಕರ್ಮ ಮಾಡ್ತಿದ್ದು ಮಾಡ್ತಾ ಇರಲ್ಲ, ಅವರ ಅನುಭವ ಹಾಗೆ. ಇನ್ನು ತತ್ವಾನುಭವದಿಂದ ತತ್ವಜ್ಞಾನವಾಯ್ತು ಕರ್ತೃತ್ವ ಬುದ್ಧಿ ಹೋಯ್ತು ಅಂದ್ರೆ ಅವ್ರಿಗೆ 2 ಆಪ್ಷನ್ ಇದೆ. ಅವರು ಹಿಂದಂತೆ ಅದನ್ನ ಕಂಟಿನ್ಯೂ ಮಾಡ್ಬೋದು, ಇಲ್ಲ ಚತುರ್ಥಾಶ್ರಮಕ್ಕೆ ಹೋಗ್ಬೋದು. ಅವರು ವ್ಯವಹಾರ ವಿಷಯ ನನಗೆ ಅದು ನಾನ್ ಸ್ವಲ್ಪ ಚಾಪ್ಟರ್ 3 ಎಕ್ಸ್ಪ್ಲೈನ್ ಮಾಡಕ್ ನೋಡ್ತಾ ಇದೀನಿ ಮಕ್ಕಳಿಗೆ. ಅದಕ್ಕೆ ನನಗೆ ಅದು ಅನ್ಸೋದು, ಭಗವಂತ ಅದ್ರಲ್ಲಿ ಹೇಳ್ತಾರಲ್ಲ ಗುರುಗಳೇ, ನನಗ್ ಡ್ಯೂಟಿನೇ ಇಲ್ಲ ಅಂದ್ರೂ ನಾನ್ ಮಾಡ್ತೀನಿ, ನಾನ್ ಮಾಡದೇ ಇದ್ರೆ ಲೋಕ ಎಲ್ಲ ಹೌದು ಹಾಳ ಹೋಗುತ್ತೆ, ಅದೇ ಮಾಡ್ತಿದ್ದ ಕರೆಕ್ಟ್. ಅಂದ್ರೆ ಒಬ್ಬೊಬ್ರಿಗೆ ಅದು ಏನಂತಾರೆ, ಪ್ರಾರಬ್ಧದಿಂದ ಚಾಯ್ಸ್ ಇಲ್ಲ, ಮಾಡ್ಲೇಬೇಕು ಭಗವಂತ. ಅಲ್ಲಿ ಏನಾಗುತ್ತೆ, ಪ್ರಾರಬ್ಧದಿಂದ ಮಾಡ್ಲೇಬೇಕು ಅನ್ನೋ ಸಾಮಾನ್ಯ ವಾಕ್ಯ. ತತ್ವಜ್ಞಾನ ಇದೆಯಲ್ಲ, ತತ್ವಜ್ಞಾನ ಕರ್ತೃತ್ವವನ್ನೇ ಬಾಧೆ ಮಾಡ್ಬಿಡ, ಡ್ಯೂಯರ್ಶಿಪ್ ಕಿತ್ತಾಕ್ಬಿಡುತ್ತಲ್ಲ, ಅವ್ರಿಗೆ ಮಾಡ್ಲೇಬೇಕು ಕಪಲ್ ಮಾಡಕ್ಕಾಗಲ್ಲ. ಅವ್ರಿಗೆ 2 ಆಪ್ಷನ್ ಇದೆ. ಏನು, ಅದು ಗೃಹಸ್ಥಾಶ್ರಮನೇ ಕಂಟಿನ್ಯೂ ಮಾಡ್ತಾ ಇದ್ದ, ಅಲ್ಲಿ ಗೃಹಸ್ಥಾಶ್ರಮಲ್ಲೇ ಇದ್ರೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಲೋಕ ಸಂಗ್ರಹಕ್ಕೆ ಮಾಡ್ತಿರ್ತಾರೆ. ಇಲ್ಲ ಡ್ಯೂಯರ್ಶಿಪ್ ಹೋಯ್ತು, ನನಗೆ ಇಲ್ಲಿಂದ ಏನು ಆಗ್ಬೇಕಾಗಿಲ್ಲ ಅಂತ ಹೇಳಿ ಶಾಸ್ತ್ರವೇ ಒಂದು ಅವಕಾಶ ಕೊಟ್ಟಿದೆಯಲ್ಲ, ಚತುರ್ಥಾಶ್ರಮ ಅಂತ, ಸನ್ಯಾಸಕ್ಕೆ ಹೋಗ್ಬಿಟ್ಟು ಅವಾಗ ಲೋಕದವರು ಒಪ್ತಾರೆ. ಅವ್ರು ಅಗ್ನಿಹೋತ್ರ ಮಾಡ್ಲಿಲ್ಲ ಅಂದ್ರೆ ತಪ್ಪು ಅನ್ನಲ್ಲ, ಸನ್ಯಾಸಿ ಅಗ್ನಿಹೋತ್ರ ಮಾಡ್ಲಿಲ್ಲ ಅಂದ್ರೆ ತಪ್ಪು ಅನ್ನಲ್ಲ, ಗೃಹಸ್ಥರಾಗಿದ್ದು ಮಾಡ್ಲಿಲ್ಲ ಅಂದ್ರೆ ತಪ್ಪು ಅಂತಾರೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಲೋಕದ ಒಂದು ಮರ್ಯಾದೆ ಇದೆಯಲ್ಲ ವ್ಯವಸ್ಥೆ, ಅದು ಮುರಿದೇ ಇರೋಕ್ಕೋಸ್ಕರವಾಗಿ ಹಾಗೆ ಸನ್ಯಾಸಾಶ್ರಮ ಅಂತ ಒಂದು ಇದ್ ಮಾಡ್ತಾರೆ, ತಗೊಳ್ತಾರೆ. ಅದು ಮುಮುಕ್ಷುವಿಗೂ ಭಾಷ್ಯಕಾರರು ಅದು ಪ್ರಶಸ್ತ, ತತ್ವಜ್ಞಾನಕ್ಕೆ ಬೇರೆ ವಿಕ್ಷೇಪ ಇರಲ್ಲ. ಅಂದ ಅಜ್ಞಸ್ಯಾಪಿ ಐದೇ ಅಧ್ಯಾಯದಲ್ಲಿ ಅಂತರಿನ ಕರ್ತಾರಂ ತದಸಂಭವಾತ್, ಕರ್ತೃವಿದೇನೆ ಅದು ಮಾಡೋದು ಹೊಂದುವುದಿಲ್ಲವಾದ್ರಿಂದ ಅಜ್ಞನೂ ಕೂಡ ಸನ್ಯಾಸಕ್ಕೆ ಅಧಿಕಾರಿ ಆಗ್ತಾನೆ. ಆದರೆ ಅಜ್ಞನಲ್ಲಿ ಅವನು ಹೈ ಲೆವೆಲ್ ಇರುವ ಅಜ್ಞಾನ ಲೋ ಲೆವೆಲ್ ಅಜ್ಞಾನ ಅಲ್ಲ, ಬಲಮಟ್ಟಿಗೆ ಚಿತ್ತಶುದ್ಧಿ ಹೊಂದಿ ವೈರಾಗ್ಯ ಹೊಂದಿ ಸಾಧುವಷ್ಟೇ ಸಂಪನ್ನನಾಗಿದ್ದು ತತ್ವಜ್ಞಾನಕ್ಕಾಗಿ ಫುಲ್ ಡಿವೋಟ್ ಆದವನು ಸನ್ಯಾಸ ಮಾಡ್ತಾನೆ. ಅಲ್ಲಿ ಯೋಗಾರೂಢ ಅಂದ್ರೆ ಜ್ಞಾನಿ ಆಗಿದವನು ತಗೋಬಾರ್ದು, ಧ್ಯಾನ ಯೋಗ ಹತ್ತಿದವನು ಅಷ್ಟೇ, ಚಿತ್ತಶುದ್ಧಿ ಆಗಿರೋ. ಕೇಳಿಸ್ತಿಲ್ಲ. 3ನೇ ಅಧ್ಯಾಯದಲ್ಲೂ ಕರ್ಮಯೋಗ ಹೊಗಳುವಾಗ ತ್ಯಾಗ ಸಾಮಾನ್ಯ ತಗೊಂಡೇ ಹೇಳೋದಲ್ಲ. ಹೌದು ಅಲ್ಲಿ ಅಗಸ್ತ್ಯ ದೃಷ್ಟಾಂತ ಕೊಟ್ರಲ್ಲ, ಅಗಸ್ತ್ಯ ಸಮುದ್ರ ಪೀಠ ಇದಾದಿಂದ 12ನೇ ಅಧ್ಯಾಯ ಕೊಟ್ಟರಲ್ಲ ಅಲ್ವಲ್ಲ, ತ್ಯಾಗಾಚ್ಛಾದ ಕೊಟ್ಟಿದ್ದಾರೆ. 3ನೇ ಅಧ್ಯಾಯದ ತ್ಯಾಗಸ್ತುತಿ ಎಷ್ಟು ಆತ್ಮಹೃದಯ ಆತ್ಮ ತಸ್ಯ ಕಾರ್ಯ ವಿದ್ಯತೆ ಏನು ತ್ಯಾಗಸ್ತುತಿ ಮಾಡಿದ್ದಾರೆ. ಅಲ್ಲ ಕರ್ಮಯೋಗನ ಹೇಳಿದ್ದಾರೆ. ಅಲ್ಲಿ ಕೊನೆ 16-17 ಶ್ಲೋಕದಲ್ಲಿ ಎಷ್ಟು ಆತ್ಮಹೃದಯ ಆತ್ಮತೃಪ್ತಶ್ಚ ಮಾನವ ಆತ್ಮನ್ಯೇವ ಸಂತುಷ್ಟ ತಸ್ಯ ಕಾರ್ಯ ವಿದ್ಯತೆ ದೈವ ತಸ್ಯ ಕೃತೇನಾರ್ಥೋ ನಾಗ್ರೆ ಜ್ಞಾನಿನ ಹೋಗ್ಬಿಟ್ಟಿದ್ದಾನೆ ಮಧ್ಯ, ಇದನ್ನು ಹೋಗ್ಬಿಟ್ಟಿದ್ದಾರೆ.
ಇನ್ನು ಹೇಳ್ತಾರೆ ಏನೋ ತ್ಯಾಗ ಸಾಮಾನ್ಯದಿಂದ ಹೊಗಳಕ್ಕೋಸ್ಕರ ಆ ರೀತಿ ಹೇಳಿದ್ದಾನೆ. ಇವನಲ್ಲಿ ಕರ್ಮ ಇದ್ರು, ಸಾತ್ವಿಕ ತ್ಯಾಗದಲ್ಲಿ ಕರ್ಮ ಇದ್ರು, ಇಲ್ಲಿ ಸಂಘ ಫಲ ತ್ಯಾಗ ಇದೆಯಲ್ಲ, ಇದನ್ನು ತ್ಯಾಗ ಇಟ್ಕೊಂಡು ಅದು ಎರಡು ತ್ಯಾಗಕ್ಕಿಂತ ಈ ತ್ಯಾಗ ಬೆಟರು ಅಂತ ಹೇಳೋಕ್ಕೋಸ್ಕರವಾಗಿ ಮೂರ್ತಃ ತ್ಯಾಗ ಅಂತ ಹೇಳ್ತಾ ಇದ್ದಾರೆ. ಈ ತ್ಯಾಗ ಬೆಟರು, ಕರ್ಮವನ್ನೇ ಬಿಡೋಕ್ಕಿಂತ ಸಂಘ ಫಲ ತ್ಯಾಗ ಮಾಡೋದು ಬೆಟರು. ಕರ್ಮವನ್ನೇ ಬಿಟ್ಟರೆ ಅದು ಹೋಪ್ಲೆಸ್, ಅವನಿಗೆ ಇಹೂ ಇಲ್ಲ ಪರವೂ ಇಲ್ಲ. ಆಯಂ ಲೋಕೋಷ್ಟಿನ ಪರಹ ನ ಸುಖಂ ಅನ್ನೋನಿಗೆ ಕರ್ಮ ಬಿಟ್ಟವನಿಗೆ ಸಂಶಯಾತ್ಮ ಏನೂ ಇಲ್ಲ ಅಂತ. ಅಸ್ತಿ ಕರ್ಮ ಸಾಮಾನ್ಯಸ್ಯ ಅಸ್ತಿ ಕರ್ಮ ಸನ್ಯಾಸಸ್ಯ ಫಲಾಭಿಸಂಧಿ ತ್ಯಾಗಸ್ಯ ಚ ಫಲಾಭಿಸಂಧಿತ್ಯಾಗಸ್ಯ ಚ ತ್ಯಾಗತ್ವ ಸಾಮಾನ್ಯಂ. ತ್ಯಾಗತ್ವ ಸಾಮಾನ್ಯಂ ಇದೇ ಅಲ್ವೇ ಕರ್ಮವನ್ನು ಬಿಡೋದು ಮತ್ತು ಫಲಾಭಿಸಂಧಿ ಬಿಡೋದು ಅನ್ನೋದು ಎರಡರಲ್ಲೂ ತ್ಯಾಗತ್ವ ಸಾಮಾನ್ಯ ಇದೆ. ಅವರು ಕರ್ಮವನ್ನೇ ಬಿಟ್ಟಿದ್ದಾರೆ, ಇವನು ಸಂಘ ಫಲ ಬಿಟ್ಟಿದ್ದಾನೆ ಅಂತ ಇಬ್ಬರು ಸಮಾನ ಅಂತ. ರಾಜಸ ತಾಮಸವರು ಕರ್ಮವೇ ಬಿಟ್ಟಿದ್ದಾರೆ. ರಾಜಸತ್ಯಾಗಿ ಅವನು ಇದು ಮೋಹತ್ವಸ್ಯ ಪರಿತ್ಯಾಗ ಬಿಟ್ಟ, ದೇಹ ಕ್ಲೇಶ ಬಿಟ್ಟರು, ತಾಮಸ ಬಿಟ್ರು. ಇಲ್ಲ ದುಃಖ ಬಿಚ್ಚೆ ಕರ್ಮ ರಾಜಸ ಬಿಟ್ಟವನು ತಾಮಸ. ಮೋಹದಿಂದ ಬಿಟ್ಟರು ಹೇಗೆ ಅವನು ಇದು ಅವಿವೇಕದಿಂದ ಸೋಮಾರಿತನದಿಂದ ಬಿಟ್ರೆ ಅದು ತಾಮಸ. ದೇಹಕ್ಕೆ ಕಷ್ಟ ಆಗುತ್ತೆ, ಈ ಕೆಲಸ ಮಾಡಿದ್ರೆ. ಅಲ್ಲ ನಂಗೆ ಯಾವ ಕರ್ಮ ದೇಹ ಕಷ್ಟ ಆಗಿ ಆಗುತ್ತೆ. ರಾಜಸತ್ಯಾಗಿಗಳಿಗೆ ಯಾವ ಕರ್ಮವನ್ನು ಮಾಡದೇ ಇರ್ಬೇಕು ಅವಾಗ. ರಾಜಸತ್ಯಾಗಿ ಇವರು ಮಾಡ್ಕೋತಾರೆ, ಅದು ದೇಹ ಕಷ್ಟ ಆಗಿ ಆಗುತ್ತಲ್ಲ. ಅದಾದ್ರು ಈಗ ಕೆಲವರಿಗೆ ಇವಾಗ ಒಂದು ಪೂಜೆ ವ್ರತ ಬಂದ್ಬಿಡ್ತು ಅಂದಿತ್ತು ಮನೆಯಲ್ಲಿ, ಕ್ಲೇಶ ಅದು ಬಂಧನ. ಒಂದು 3-4 ಗಂಟೆ ಕಾಲ ಪೂಜೆ ಅಂದ್ಬಿಟ್ರೆ ಬಂಧನ, ಅದು ಕಷ್ಟ. ಆಗಲ್ಲ. ಇನ್ನು ಹೋಗಿ ತೋಟದಲ್ಲಿ ಏನಾದ್ರು ದುಡ್ಕೊಂಡ್ ಬನ್ನಿ ಅಂದ್ರೆ ದುಡ್ಕೊಂಡ್ ಬರ್ತಾರೆ, ಕ್ರಿಕೆಟ್ ಆಡ್ತಾರೆ, ವಾಲಿಬಾಲ್ ಆಡ್ತಾರೆ. ಅವ್ರು ತುಂಬಾ ಸುಸ್ತಾಗ್ಬೋದು, ಅದು ಇಷ್ಟ. ಅರ್ಧ ಗಂಟೆ ಪೂಜೆ ಕೂಡಿಸ್ಬಿಡಿ ಇಲ್ಲ ಅಂದ್ಬಿಡ್ತಾರೆ. ನಿನ್ನೆ ಅವರು ಅಶ್ವಥ್ ನಾರಾಯಣ ಅವ್ರು ಹೇಳಿದ್ದು ತಾಮಸಿಕಲ್ಲಿ ಗೊತ್ತೇ ಇಲ್ಲ ಅವ್ರಿಗೆ, ರಾಜಸಿಕಲ್ಲಿ ಗೊತ್ತಿದ್ರು ಒಂಥರ ಸೋಂಬೇರಿ, ಒಂಥರ ಗೊತ್ತಿಲ್ಲ ಅಂದ್ರೆ ಡಿಲ್ಯೂಷನ್ ಅಂತ. ಅಂದ್ರೆ ಕಾರ್ಯಕಾರಿ ವಿವೇಕ ಇರಲ್ಲ. ಸಮೋಗುಣ ಆವರಿಸ್ಕೊಂಡ್ಬಿಟ್ಟಾಗ ನಾನು ಏನ್ ಮಾಡ್ಬೇಕು, ನಾನು ಏನ್ ಮಾಡಬಾರ್ದು ನಿತ್ಯ ಕರ್ಮ ಇದ್ ಮಾಡ್ಬೇಕು ಅಂತ ಹೇಳಿದ್ರು, ಅವ್ರಿಗೆ ಅದು ಹೊಡೆಯೋದು ಇದ್ ಮಾಡ್ಬಾರ್ದು ಅಂತ. ಒಂದು ನಾನು ಇಷ್ಟು ಸಿಂಪಲ್ ಅರ್ಥ ಮಾಡ್ಕೊಂಡಿದ್ದು, ಸಾತ್ವಿಕ ತ್ಯಾಗನೇ ಸಂಗತ್ಯಾಗ, ಫಲತ್ಯಾಗ, ಸಾತ್ವಿಕ ತ್ಯಾಗ. ಶಾಸ್ತ್ರೀಯ ಕರ್ಮ ಬಿಟ್ಟು ಲೌಕಿಕ ಕರ್ಮ ಮಾಡ್ತಾ ಇರೋದು ರಾಜಸ ತ್ಯಾಗ. ಲೌಕಿಕ ಕರ್ಮನು ಮಾಡೋದು, ಶಾಸ್ತ್ರೀಯ ಕರ್ಮನು ಮಾಡೋದು, ಸೋಂಬೇರಿ ಆಗಿದ್ವು, ಅವಿವೇಕದಿಂದ ಏನು ಮಾಡಿರೋದು ತಾಮಸ ತ್ಯಾಗ ಅಂತ. ಅದು ಸಿಂಪಲ್ ಆಗಿ ಮಾಡ್ಕೊಂಡಿದ್ದೆ ಸಾಕು ಅಂತ. ಯಾಕೆ ತ್ಯಾಗದ ಬಗ್ಗೆ ಮಾತಾಡ್ಬೇಕಾದ್ರೆ ಆಕ್ಷನ್ ಮಾಡು, ತ್ಯಾಗ ಇದೆಯಲ್ಲ ಆ ಪಾಯಿಂಟ್, ಪರ್ಟಿಕ್ಯುಲರ್ ಪಾಯಿಂಟ್ ಮಾತ್ರ ತಗೋಬೇಕು. ತ್ಯಾಗ ಇವನಲ್ಲೂ ಇದೆ, ಸಂಗತ್ಯಾಗ ಫಲತ್ಯಾಗ ಇದೆ, ಅಲ್ಲಿ ಕರ್ಮತ್ಯಾಗ ಇದೆ. ತ್ಯಾಗ ಅನ್ನೋದು ಮೂರ್ತರ ಆಯ್ತು ಅಂತಿದೆ ಹೊರತು ಇಲ್ಲಿ ಕರ್ಮತ್ಯಾಗ ಇಲ್ಲ. ಇಲ್ಲಿ ಸಾತ್ವಿಕ ತ್ಯಾಗದಲ್ಲಿ ಕರ್ಮತ್ಯಾಗ ಇಲ್ಲ. ರಾಜಸ ತಾಮಸ ತ್ಯಾಗದಲ್ಲಿ ಕರ್ಮವನ್ನೇ ಬಿಟ್ಟಿದ್ದಾರೆ. ಇಲ್ಲಿ ಸಂಘ ಮತ್ತು ಫಲ ಮಾತ್ರ ಬಿಟ್ಟಿದ್ದಾರೆ, ಕರ್ಮ ಮಾಡ್ತಾ ಇದ್ದಾರೆ. ಅದು ತ್ಯಾಗತ್ವ ಮೂರಲ್ಲೂ ಈಕ್ವಲ್ ಆಗಿದೆ ಅನ್ನೋ ಕಾರಣ ಮೂರ್ತಃ ತ್ಯಾಗ ಅಂತ ಹೇಳಿದ್ದಾರೆ ಅಷ್ಟೇ. ಏನೋ ಒಂದು ಹೋಲಿಕೆಯಿಂದ ನೋಡಿ, ಇವಾಗ ಒಂದು ಹಸು, ಒಂದು ಮನುಷ್ಯ, ಒಂದು ಕುರ್ಚಿ ಅಂದಾಗ ಮೂರು ಒಂದು ಏನು, 3 ಪ್ರಾಣಿನೂ ಹಾಗಿಲ್ಲ, 3 ಮನುಷ್ಯನೂ ಹಾಗಿಲ್ಲ, 3 ಕುರ್ಚಿನೂ ಹಾಗಿಲ್ಲ, ಅಷ್ಟೇ 3 ವಸ್ತು ಬೇಕು. ಏನೋ 3ಕ್ಕೆ ಹೊಂದಿಸ್ಕೋಬೇಕಲ್ಲ. ತ್ಯಾಗ ಮಾಡ್ಬೇಕಾದ್ರೆ ಆ ಫೀಲಿಂಗ್, ಆ ಭಾವನೆ ಅದನ್ನ ತೋರಿಸ್ಬೇಕಿತ್ತು ಅಷ್ಟೇ ಅಂತ ಅಲ್ವಾ? ಅಷ್ಟೇ. ಸಾತ್ವಿಕಲ್ಲೂ ಹಂಗೆ ತೋರಿಸ್ಬೇಕಿತ್ತು, ತ್ಯಾಗ ಮಾಡ್ತಾರೆ ಅವ್ರು ಈ ಉದ್ದೇಶದಿಂದ ಮಾಡ್ತಾರೆ ಅನ್ನೋದು ತೋರಿಸಿದ್ರೆ ಅದೊಂಥರ. ಅದಕ್ಕೆ ಸಂಗತ್ಯಾಗ ಫಲತ್ಯಾಗವೇ ತೋರಿಸ್ತಾ ಇರೋದು. ಸಂಗತ್ಯಾಗ ಫಲತ್ಯಾಗ ಮಾಡೋದಿದೆಯಲ್ಲ, ಅದು ಸಾತ್ವಿಕ ತ್ಯಾಗ ಕಣಪ್ಪ, ಅದು ಪ್ರಶಸ್ತ, ಅದನ್ನ ಮಾಡು. ಭಗವಂತ ಇಲ್ಲಿ ಒತ್ತು ಕೊಡ್ತಾ ಇದ್ದಾನೆ, ಇದನ್ನ ಮಾಡ್ಬೇಕು ಅಂತ. ಏನೇ ಮಾಡು, ಕರ್ಮ ಮಾತ್ರ ಬಿಡ್ಬೇಡ. ಭಗವಂತ ಕರ್ಮ ಬಿಡೋದು ಭಗವಂತ ಬಾಯ್ಬಿಟ್ಟು ಹೇಳಲ್ಲ. ಭಗವಂತಗೆ ಒಂದು ಗೊತ್ತು, ಏನು ತತ್ವಜ್ಞಾನದ ಕರ್ಮ ಬಿಟ್ಟು ಹೋಗುತ್ತೆ, ಅದು ಇಷ್ಟ. ಅದಕ್ಕೆ ಅರ್ಜುನನ್ಗೂ ಅವ್ರ ವಿಷಯ ಬಿಡೋ ಅರ್ಜುನ, ಅವ್ರ ವಿಷಯ ನೀನ್ ಜನರಲ್ ಆಡಿಯನ್ಸ್ ಹೇಳ್ತಾ ಇರೋದು ಕರ್ಮಯೋಗನೇ ಸರಿ ಇವ್ರಿಗೆ. ಕರ್ಮ ಬಿಟ್ಟು ಹೋಗ್ಬೇಕೆ ಹೊರತು ಕರ್ಮ ಬಿಡೋದಲ್ಲ ಅಂತ. ಕನಸನ್ ಬಿಡೋದಲ್ಲ, ಕನಸು ಬಿಟ್ಟು ಹೋಗುತ್ತೆ. ಎಷ್ಟು ಹೇಳ್ಬೇಕೋ ಸಾಂಖ್ಯ ಯೋಗದಲ್ಲಿ ಹೇಳಾಯ್ತಮ್ಮ. ಅದಕ್ಕೆ ಇನ್ನು ಅರ್ಜುನಂಗ್ ಹೋಗಲ್ಲ ಅಂದ್ಬಿಟ್ಟು ಯೂನಿವರ್ಸ್ ಎಲ್ಲ ಇದನ್ನ ಹೇಳಿರೋದು.
ಕರ್ಮ ಸನ್ಯಾಸಕ್ಕೂ ಫಲಾಭಿಸಂಧಿ ತ್ಯಾಗಕ್ಕೂ ತ್ಯಾಗತ್ವ ಸಾಮಾನ್ಯ ಇದೆ. ತತ್ರ ರಾಜಸ ತಾಮಸತ್ವೇನ ತತ್ರ ರಾಜಸ ತಾಮಸತ್ವೇನ ಕರ್ಮತ್ಯಾಗ ನಿಂದೆಯ ಕರ್ಮತ್ಯಾಗ ನಿಂದಯ ಕರ್ಮ ಫಲಾಭಿಸಂಧಿ ತ್ಯಾಗ ಕರ್ಮ ಫಲಾಭಿಸಂಧಿ ತ್ಯಾಗ ಸಾತ್ವಿಕತ್ವೇನ ಸ್ತೂಯತೆ. ಸಾತ್ವಿಕತ್ವೇನ ಸ್ತೂಯತೆ. ಸತ್ಯಾಗ ಸಾತ್ವಿಕೋ ಮತಃ ಇದೆ. ಸತ್ಯಾಗ ಸಾತ್ವಿಕೋ ಮತಃ ಇತಿ. ತತ್ರಾಂತೇಷು ಆ ಮೂರರಲ್ಲಿ ರಾಜಸ ತ್ಯಾಗ ತಾಮಸ ತ್ಯಾಗ ಇದೆಯಲ್ಲ ಅದೆರಡು ಕರ್ಮತ್ಯಾಗ. ಅದನ್ನ ನಿಂದೆ ಮಾಡ್ದ. ಕರ್ಮ ಶಾಸ್ತ್ರೀಯ ಕರ್ಮವನ್ನೇ ಬಿಡ್ತಾರೆ ಅಂದ್ರೆ ಹೋಪ್ಲೆಸ್ ಅವ್ರು ಅಯೋಗ್ಯರು. ಇಬ್ರು ಶಾಸ್ತ್ರೀಯ ಕರ್ಮ ಬಿಡೋರು. ಒಂದು ದುಃಖ ಆಗತ್ತೆ ಅಂತ ಬಿಡ್ತಾರೆ, ಇನ್ನೊಬ್ಬ ಮೋಹದಿಂದ ಬಿಡ್ತಾನೆ. ಮೋಹದಿಂದ ಬಿಡ್ಲಿ, ದುಃಖ ಆಗತ್ತೆ ಅಂತ ಬಿಡ್ಲಿ, ಕರ್ಮ ಬಿಟ್ರ, ನಿತ್ಯ ಕರ್ಮನ್ ಬಿಟ್ರ, ಅದು ತಾಮಸ ರಾಜಸ ನಿಂದೆ ಮಾಡೋದ್ರ ಮೂಲಕ ಇವನಿದಾನಲ್ಲ ಸಾತ್ವಿಕ, ಅವನು ಕರ್ಮ ಫಲವನ್ನು ಬಿಟ್ಟಿದ್ದಾನೆ, ಸಂಘ ಬಿಟ್ಟಿದ್ದಾನೆ, ಅಭಿಸಂಧಿ ಬಿಟ್ಟ. ಅಂಟ್ಕೊಳ್ಳಲ್ಲ ಅವನು, ಕರ್ಮಕ್ಕೂ ಅಂಟ್ಕೊಳ್ದೇನೆ ಫಲಕ್ಕೂ ಅಂಟ್ಕೊಳ್ದೇನೆಯೇ ಅವನು ಮಾಡ್ತಾ ಹೋಗ್ತಾರಲ್ಲ, ಅದು ಸಾತ್ವಿಕ ಅಂತ ಹೇಳಿ ಅದನ್ನು ಹೊಗಳ್ತಾ ಇದ್ದಾನೆ. ಹೊಗಳ್ತಾ ಅದಕ್ಕೆ ನೀನು ಅಣಿಯಾಗು, ಅದಕ್ಕೆ ನೀನು ರೆಡಿಯಾಗು. ಸಾತ್ವಿಕ ತ್ಯಾಗ ಮಾಡ್ಬೇಕು ನೀನು, ಕರ್ಮ ತ್ಯಾಗ ಮಾಡಬಾರ್ದು. ಕರ್ಮ ಮಾಡೋ, ಸಂಘ ತ್ಯಾಗ ಫಲ ತ್ಯಾಗ ಕರ್ಮ ಮಾಡು, ಅದು ಬೆಟರ್. ಹೌದು, ಮನೋಧರ್ಮವೇ. ಫಿಸಿಕಲಿ ಮಾಡು, ಫಿಸಿಕಲಿ ಬಿಡ್ಬೇಡ ಕರ್ಮವನ್ನ, ಮನಸ್ಸಿಗೆ ಮಾತ್ರ ಇಟ್ಕೋಬೇಡ ಅಷ್ಟೇ. ನಮ್ಮ ತಂದೆ ಹೇಳೋರು, ಅಲ್ಲ ಕಣೋ ನೀ ಕ್ರಿಕೆಟ್ ಆಡ್ತೀನಿ, ಆಟ ಸುಸ್ತಾಗಲ್ವನೋ, ಕಸ ಅಲ್ವನೋ, ತೋಟಕ್ಕೆ ಬಂದ್ರೆ ಸುಸ್ತಾಗತ್ತೆ ಆಗೋದು, ಈ ಕೆಲಸ ಎರಡು ನಮ್ಮ ತಂದೆಗೆ ಕೆಲಸ ಮಾಡಿಸ್ಬೇಕು ಅಂತ ಆಸೆ. ತೋಟಕ್ಕೆ ನಿಂಗೆ ಎರಡು ಕಡೆಯಲ್ಲಿ ಆಯಾಸ ಆಗೋದು ಸಮಾನ. ನೀನು ಆಟ ಆಡಕ್ಕೆ ಹೋದ್ರು ನಿಂಗೆ ಸುಸ್ತಾಗತ್ತೆ, ಓಡ್ತೀಯಾ ಸುಸ್ತಾಗುತ್ತೆ. ಅಡಿಕೆ ಆರಿಸು, ಕಳೆ ಕಿತ್ತು, ಇಲ್ಲಿ ಕೆಲಸ ಮಾಡು. ನಮ್ಗೆ ಅದು ಇಷ್ಟ ಇಲ್ವಲ್ಲ. ಅದು ನಮ್ ತಂದು ಇದು ನಿನ್ ತೋಟ ಅನ್ಕೋ, ನಿನ್ ತೋಟ ಅನ್ಕೋ, ನಿಂಗೆ ಇಷ್ಟ ಆಗತ್ತೆ. ಇವ್ನ ಆಟ ನಂದು ಅಂದ್ಕೊಂಡು ಹೋಗ್ತೀಯಲ್ಲ, ನಿನ್ ತೋಟ ಅಂತ ಅನ್ಕೋ. ಪ್ರೇಮ ಹಚ್ಬೇಕು ಅಂತ ಮಕ್ಕಳಿಗೆ ತೋಟದ ಮೇಲೆ ಜಮೀನಲ್ಲಿ ಪ್ರೇಮ ಇದ್ರೆ ಅವ್ರು ಹೋಗ್ತಾರೆ, ಕೆಲಸ ಮಾಡ್ತಾರೆ ಅಂತ. ಅಪ್ಪನ ತೋಟ ಅಪ್ಪ ಮಾಡ್ಕೊಳ್ಳೋದು ಅಂತ ಅನ್ಕೊಂಡ್ರೆ ಅಯ್ಯೋ ಅವ್ರು ಮಾಡ್ಕೊತಾರೆ. ಹಂಗ ನಿಂದು ನಾನು ಬಿಟ್ಕೊಂಡು ನಿಂದು, ಅದು ಬಹಳ ಪ್ಲಾನ್ ಅವ್ರದ್ದು ಹಚ್ಚಬೇಕು ಅಂತ. ಇದ್ರಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಮನೇಲಿ ಯಾರಿಗ ತೋಟ ಹಚ್ಚಲೇ ಇಲ್ಲಪ್ಪ. ಒಬ್ರಿಗೂ ಸಾಕೇತಂಗೆ ಮಾಧವನಿಗೆ ಯಾರಿಗೂ ಹೋಗ್ಲೇ ಇಲ್ಲ. ಇವರೊಂದು ಸ್ವಲ್ಪ ಮಾರ್ಗ ಸ್ವಲ್ಪ ಹೋಗ್ತಾರೆ. ನಂಗೆ ಸಾಕೇತಂಗೆ ಒಂದು ಬೆನ್ನು ಶುರು ಆಗಿದೆ ಹೆಚ್ಚು 4-5 ವರ್ಷದಿಂದ. ನಾನು ಅಂದೆ, ಇದು ಅನ್ನದ ಶಾಪ ಅಂದೇನು. ಯಾವುದು ನಮ್ಗೆ ಅನ್ನ ಕೊಡುತ್ತೋ ಅದಕ್ಕೆ ನಾವು ಡೆಡಿಕೇಟ್ ಮಾಡಿದೆವು, ನಮ್ಮನ್ನು ಡೆಡಿಕೇಟ್ ಮಾಡ್ಕೊಳ್ದೆ ಹೋದ್ರೆ, ಸಾಕ್ರಿಫೈಸ್ ಮಾಡದೆ ಹೋದ್ರೆ ಅದು ಒಪ್ಪಲ್ಲ. ಅದು ನಮ್ ತಂದೆ ತುಂಬಾ ಹೇಳೋರು, ಯೋಗಂತೆ ತೇನೇವ ಸಹ ಅನ್ನೋದು ಬರೀ ಇದಕ್ಕಷ್ಟೇ ಅಲ್ಲ, ದೇವತೆಗೆ ಮಾತ್ರ ಅಲ್ಲ ಕಣೋ. ನಾವು ನಮ್ಮ ತೋಟಕ್ಕೆ, ನಮ್ಮ ಜಮೀನಿಗೆ ಈ ತಕ್ಕಷ್ಟು ಅನ್ನ ಫಲ ತಗೊಂಡ್ಮೇಲೆ ನಿನ್ನ ಶಕ್ತಿಯನ್ನು ಎಫರ್ಟನ್ನು ಹಾಕ್ಬೇಕು. ಅದಕ್ಕೆ ಇದಾದ್ರೆ ನೀನು ಅಪಚಾರ ಮಾಡ್ದಂಗೆ ಆಯ್ತು, ನಿನ್ನ ಅನ್ನ ನೀನು ದುಡ್ಕೊಳ್ಳಿಲ್ಲ, ನೀನ್ ಯಾರ್ದು ಅನ್ನ ತಿಂದಂಗೆ ಆಯ್ತು, ಅದು ನಿಂಗೆ ಒಳ್ಳೇದಾಗಲ್ಲ, ನಿಂಗೆ ಅದು ಸುಖ ಕೊಡೋದಿಲ್ಲ. ಅದು ನೀನು ಶ್ರಮ ಪಡು, ಊಟ ಮಾಡು, ಅದು ನಿಂಗೆ ಆರೋಗ್ಯ ಹೌದು, ಆ ಸುಖವೂ ಕೊಡತ್ತೆ. ನಾನು ಸುಮ್ಮನೆ ಕೂತ್ ತಿಂತೀನಿ ಅಂದ್ರೆ ಒಂದಷ್ಟು ದಿವಸ ತಿಂತೀಯ, ಅದು ಕಾಯಿಲೆನೂ ಬರುತ್ತೆ, ನಿಂಗೆ ನೆಮ್ಮದಿಯೂ ಇರಲ್ಲ, ಏನು ಪುರುಷಾರ್ಥ ಇಲ್ಲ. ತಪ್ಪದು ನೀ ಮಾಡೋದು. ಲೌಕಿಕರು ಬೆಳಗ್ಗೆ 8 ಗಂಟೆ 9 ಗಂಟೆ ಆಫೀಸ್ ಹೋಗ್ತಾರೆ, 6 ಗಂಟೆವರೆಗೂ ದುಡ್ಕೊಂಡ್ಬರ್ತಾರೆ. ನಿನಗೇನಾಗಿದೆ? ನಿನಗೇನಾಗಿದೆ? ನೀವು 1-2 ಗಂಟೆ ತೊಡೆ ಕೆಲಸ ಮಾಡಕ್ಕೆ ಬೇಜಾರು ಮಾಡ್ಕೋತೀಯಲ್ಲ. ನಿನ್ನ ಅನ್ನ ಕೊಡೋದು ತಪ್ಪು. ನಮ್ಮ ತಂದೆ ಆರ್ತಿಜ್ಜ ಮಾಡೋದು ಟೋಟಲ್ ಬಿಡು. ಈಗ 2 ವೃತ್ತಿ ಇಟ್ಕೋಬೇಡ. ಆರ್ತಿಜ್ಜ ಇವಾಗ ಯಾರು ತೋಟ ತುಡಿಕೆ ಇಲ್ವೋ ಅವ್ರು ಅದ್ರ ಬದುಕೊಳ್ಳಿ. ನೀನ್ ಯಾಕೆ ಅವ್ರ ಬದುಕಲ್ಲಿ ಕಿತ್ಕೋತೀಯ? ನೀನ್ ಹೋದ್ರೆ ಆದಾಗಲೇ ಅವ್ರಿಗೆ ತೊಂದರೆ ಆಯ್ತು. ಈಗ ಯಾರು ಆರ್ತಿಜ್ಜವನ್ನೇ ನೆಚ್ಕೊಂಡಿದಾರೋ ಅವ್ರು ಅದ್ರ ಜೀವನ ಮಾಡ್ಕೊಳ್ಳಿ. ನಿಂಗೆ ಆರ್ತಿಜ್ಜನೇ ತೋಟ ಕೊಟ್ಬಿಡು, ಬಿಟ್ಬಿಡು, ಬಿಟ್ಬಿಡು. 2 ವೃತ್ತಿ ಕೈ ಹಾಕಿದ್ರೆ ನಿಂದನ್ನು ತೋಟ ಹಾಳು ಮಾಡ್ಕೊಂಡೆ, ಇನ್ನೊಬ್ಬರು ವೃತ್ತಿ ಕೈ ಹಾಕಿದೆ ನೀನು. ಆ ಕೆಲಸ ಮಾಡ್ಬೇಡ ಅನ್ನೋದು. ಯಾಕೆ ಅವ್ರು ಪುರೋಹಿತರು ಇರ್ತಾರೆ, ಸಿಟಿಲಿ ಇರ್ತಾರೆ, ಅವ್ರಿಗೆ ತೋಟ ತುಡಿಕೆ ಇರಲ್ಲ, ಅವ್ರಿಗೆ ಅದೇ ಬದುಕಾಗಿರುತ್ತೆ, ಬದುಕೊಳ್ತಾರೆ. ಬಿಡು, ನಿಂಗೆ ಯಾಕೆ ಅವ್ರ ಬದುಕನ್ನು ಕಸ್ಕೋತೀಯ? ಅದು ಅವ್ರು ಬದುಕೋದು, ಇನ್ನೊಬ್ಬರು ಬದುಕನ್ನು ನೀವು ಕಸ್ಕೋಬಾರ್ದು. ನಿನ್ ಬದುಕಲ್ಲಿ ನೀನ್ ಇರು. ಈಗ ನಿಂಗೆ ಬೇಡವಾ ನಂಗೆ ತೋಟ ಕೆಲಸ ಕಷ್ಟ, ನೀವು ಕೊಟ್ಬಿಡು. ತೋಟ ಅಲ್ಲ ಎಲ್ಲ ನಾನು ಪೌರೋಹಿತ ಇರಿ. ಕೊಡೋಕ್ ಇಷ್ಟ ಇಲ್ಲ, ಇನ್ನೊಂದು ಇನ್ಕಮ್ ಸೋರ್ಸ್ ಅಲ್ವಾ ಇದು ದುರಾಶೆ. ನಮ್ಗೆ ಆಸೆ ಹೆಚ್ಚಾಗಿದೆ ಅಂದ್ರೆ ಆಸೆ ಬೆಳೆಸ್ಕೊಂಡ್ಬಿಟ್ಟು ಕಾರ್ ಬೇಕು, ಬಂಗ್ಲೆ ಬೇಕು, ಇನ್ನೊಂದು ಬೇಕು, ಅದು ನಮಗೆ ಹಾಳು ಮಾಡ್ತಾ ಇದೆ. ನಮ್ಮ ತಂದೆ ಏನ್ ಮಾಡೋದು ಹೋಗ್ತಿರ್ಲಿಲ್ಲ. ಅದನ್ನ ನೀನು ಏನು ದುಡ್ಡು ತಿಂತೀಯೋ, ಊಟ ಮಾಡ್ತೀಯೋ ಅಷ್ಟು ಶ್ರಮ ಪಡ್ಲೇಬೇಕು. ಹಂಗೆ ನೀನು ತಿನ್ನೋ ಮೈಂಡ್ ಸೆಟ್ಟೇ ಬೇರೆ. ಅವ್ರಿಗೆ ಸಿಂಪಲ್ ಲಿವಿಂಗ್ ಅಲ್ಲಿ ಸಾಕು ಅಂತ ಮೈಂಡ್ ಸೆಟ್ ಇರುತ್ತೆ. ಯಾರಿಗ? ನಿಮ್ ತಂದೆ ಅವ್ರ ಕಾಲದಲ್ಲಿ ಅಲ್ಲಲ್ಲ, ನೀನ್ ಹೆಂಗ ಸಿಂಪಲ್ ಜೀವನ ಇಷ್ಟ ಸಾಕು ಅಂತ. ಅಲ್ಲಲ್ಲ ಮೈಂಡ್ ಸೆಟ್ಟೇ ಇಲ್ಲ. ಅಲ್ಲಲ್ಲ, ನೀನು ಇದಲ್ಲೇ ದುಡಿಬೇಕಾದ್ರೆ
ಇಲ್ಲೇ ಉಳಿತಾಯ ಮಾಡ್ಕೊಂಡು ದೊಡ್ಡ ಹೆಚ್ಚು ದುಡ್ಡು ಹೆಚ್ಚು ದುಡಿಯಕ್ಕಾಗುತ್ತೆ ಅಂತಾರೆ. ಅಯ್ಯೋ ಎಷ್ಟು ಕೋಟಿಶ್ವರಾಗಿದಲ್ಲ ಜಮೀನಲ್ಲ, ಯಾಕಾಗಿಲ್ಲ? 100 ಎಕರೆ ಇರ್ಬೇಕು. ಮಾಡ್ಕೊ, ನೀನ್ ಕೆಲಸ ಮಾಡ, ದುಡ್ಕ. ಭಗವಂತ ಕೈಕಾಲು ಕೊಟ್ಟಿಲ್ವಾ, ಗಟ್ಟಿ ಇಲ್ವಾ, ಶಕ್ತಿ ಇಲ್ಲ, ದುಡಿ. ಏನು ಆಸ್ತಿ ಜನ ಸುಮ್ಮನೆ ದುಡ್ಡು ಕೊಟ್ಬಿಡ್ತಾವ. 3 ಗಂಟೆ ಕೂತ್ಕೊಂಡು ಆಸ್ತಿ ಜನ ಮಾಡಲ್ವಾ, ಹೋಮ ಮಾಡಲ್ವಾ? ಆದ್ರೂ ಇದು ಗ್ಯಾರಂಟಿಡ್ ಇನ್ಕಮ್. ಒಂದ್ 3 ಗಂಟೆ ಕಾಲ ಹೋದ್ರೆ 2,000 ರೂಪಾಯಿ ಸಂಭಾವನೆ ಕೊಡ್ತಾರೆ. ತಿಂಗಳು ಒಂದ್ 50,000 ಆರಾಮಾಗಿ ಬರುತ್ತೆ. ಅಷ್ಟೇ ತೋಟ ಹಾಳಾಗುತ್ತೆ. ತೋಟದ್ದು ಕ್ವಶನ್ ಮಾರ್ಕು ಆಳುಗಳನ್ನು ಬಿಟ್ಟು ಮಾಡ್ಸೋದಪ್ಪ. ಯಾವತ್ತೂ ಅಷ್ಟೇ. ಅದ್ರಲ್ಲಿ ನಮ್ ತಂದೆ ಹೇಳೋದು ಒಂದು ಬಹಳ 2 ವೃತ್ತಿ ಕೈ ಹಾಕ್ಬಾರ್ದು ನಾವು. ಇನ್ನೊಬ್ಬರ ವೃತ್ತಿನ ಹಾಳು ಮಾಡ್ಬಾರ್ದು. ಪಾಪ ಅವ್ರಿಗೆ ತೋಟ ಜಮೀನು ಇರಲ್ಲ, ಅವರು ಪುರೋಹಿತ್ಯನೇ ನೆಚ್ಕೊಂಡಿರ್ತಾರೆ. ಅವ್ರು ಬದುಕೊಳ್ಳಿ ಬಿಡು, ನಿನ್ಗೆ ಯಾಕೆ ಅವ್ರ ವೃತ್ತಿ ಹಾಕಿಸ್ಕೋತೀಯ? ನಿನ್ಗೆ ವೃತ್ತಿ ಕೊಟ್ಟಿದ್ದಾನೆ ಭಗವಂತ, ನಿನ್ನ ವೃತ್ತಿ ನೀರು, ನೀನು ಸ್ವಾಧ್ಯಾಯ ಮಾಡ್ಕೊ, ನೀನು ಪೌರೋಹಿತ್ಯ ಮಾಡ್ಕೊಂಡು ನೀನು ವೇದವನ್ನು ಮರ್ಸ್ಕೋತೀಯ, 3 ಹೊತ್ತು ಅದೇ ವೇದ ಮರ್ಸ್ಕೋತೀಯ, ನೀನು ಶಾಸ್ತ್ರ ಮರ್ಸ್ಕೋತೀಯ. ಇಲ್ಲಿದ್ದೆ ಶಾಸ್ತ್ರ ವೇದ ಉಳಿಸ್ಕೋಬಹುದು, ನಿನ್ನ ವೃತ್ತಿ ನೀನು ಉಳಿಸ್ಕೋಬಹುದು. ಇದನ್ನು ಮಾಡ್ದೇನಿ ಅದಕ್ಕೆ ಕೈ ಹಾಕಿ ನಿನ್ನನ್ನು ಹಾಳು ಮಾಡ್ಕೊಂಡು ಇನ್ನೊಬ್ರಿಗೆ ತೊಂದರೆ ಕೊಟ್ಕೊಂಡು ಈ ಕೆಲಸ ಯಾಕೆ ಮಾಡ್ತೀಯ? ದುರಾಶೆ ಇದೆ, ಅದು ನಿಜ. ಅಲ್ಲೂ ಇಲ್ಲೂ 2 ಕಡೆ ಬಂದ್ರೆ ತುಂಬಾ ದುಡ್ಡಾಗುತ್ತೆ. ಮನುಷ್ಯ ಸಾಮಾನ್ಯಕ್ಕೆ ತ್ಯಾಗ ಹೇಳ್ತಿರುವಾಗ ಶಾಸ್ತ್ರೀಯ ಕರ್ಮ ಅನ್ನೋದು ಹೇಗ್ ಹೊಂದುತ್ತೆ ಅಲ್ಲಿ? ಅಲ್ಲ, ಮನಸ್ಸಿನ ಅದು ಮನಸ್ಸು ಶಾಂತಿ ಆಗೈತಲ್ಲ ಸಂಘದಿಂದ. ಮನುಷ್ಯ ಸಾಮಾನ್ಯಕ್ಕೆ ಈ ಗೀತೆ ಹೇಳ್ತಿರುವಾಗ ತ್ಯಾಗನ ಶಾಸ್ತ್ರೀಯ ಕರ್ಮ ಅಂದ್ಬಿಟ್ರೆ ವರ್ಣಾಶ್ರಮದ ಇದ್ರೊಳಗೆ ಬಂದ್ಬಿಡುತ್ತಲ್ವಾ, ಹೇಗ ಹೊಂದುತ್ತೆ? ಹಂಗಲ್ಲ, ಶಾಸ್ತ್ರೀಯ ಕರ್ಮ ಎಲ್ಲರಿಗೂ ಉಂಟಮ್ಮ. ಶಾಸ್ತ್ರೀಯ ಕರ್ಮದಲ್ಲಿ ಅಗ್ನಿಹೋತ್ರಾದಿಗಳೇ ಶಾಸ್ತ್ರೀಯ ಕರ್ಮ ಅಲ್ಲ. ಶಾಸ್ತ್ರೀಯ ಕರ್ಮ ಆಯಾಯ ಸ್ವೇ ಕರ್ಮಣ್ಯ ಭಿರತಃ ಭಗವಂತ. ಕರ್ಮ ಅಂದ್ರೂ ಎಲ್ಲಾ ವರ್ಗಗಳು ಸೇರಾಯ್ತಲ್ಲ. ಅಲ್ಲಲ್ಲ, ಅವರು ಕ್ರಿಶ್ಚಿಯನ್ರು ಸೇರಲ್ವಲ್ಲ ಅಂತ ಅಪ್ಲೈ ಮಾಡ್ಕೋಬಹುದು ಅಷ್ಟೇ. ಅವ್ರನ್ನ ಮನಸ್ಸಲ್ಲಿ ವರ್ಣ ಅಂದ್ರೆ 4 ವರ್ಣದಲ್ಲಿ ಶೂದ್ರ ಸ್ತ್ರೀಯರನ್ನೇ ತಗೊಳ್ಳಿ, ಕ್ರಿಶ್ಚಿಯನ್ ಮುಸ್ಲಿಂ ಇಲ್ದೇ ಇದ್ರು ಸ್ತ್ರೀಯರಿಗೆ ಶೂದ್ರರಿಗೆ ಎಲ್ಲರಿಗೂ ಹೇಳ್ತಿರೋ ಸ್ತ್ರೀಯರ ಕರ್ಮ ಇದೆಯಮ್ಮ, ಸ್ತ್ರೀಯರ ಕರ್ಮ ಉಂಟಮ್ಮ. ಸ್ತ್ರೀ ಮನುಸ್ಮೃತಿಯಲ್ಲಿ 3ನೇ ಅಧ್ಯಾಯ ಸ್ತ್ರೀ ಧರ್ಮವನ್ನು ಹೇಳ್ಕೊಂಡು ಹೋಗಿದ್ದಾರೆ. ಏನೇನ್ ಮಾಡ್ಬೇಕು, ಹೇಗೆ ಗೃಹಕೃತ್ಯದಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡ್ಬೇಕು, ಗಂಡ ಮಾಡುವಂತ ಉಪಾಸನಾ ವಿಷಯವಾಗಿ ಹೇಗೆ ತೊಡ್ಕೋಬೇಕು, ಅಗ್ನಿಹೋತ್ರ ಹೇಗೆ ತೊಡ್ಕೋಬೇಕು, ಅತಿ ಸತ್ಕಾರದ ಹೇಗಿರ್ಬೇಕು, ತನ್ನ ನಿತ್ಯದಲ್ಲಿ ಪೂಜಾ ಪುರಸ್ಕಾರ ಎಲ್ಲ ಹೇಳ್ಕೊಂಡು ಹೋಗಿದ್ದಾರೆ. ನಮ್ ತಂದೆ ಹೇಳೋದ ಹೆಣ್ಮಕ್ಳಿಗೂ 8ನೇ ವರ್ಷಕ್ಕೆ ಉಪನಯನ ಸ್ಥಾನದಲ್ಲಿ ಒಂದು ಉಪದೇಶ ಕೊಡ್ಬೇಕು ಅನ್ನೋರು. ದೊಡ್ಡವರ ಮುಂಚೆನೆ ರಾಮತಾರಕವನ್ನು, ಅಷ್ಟಾಕ್ಷರಿನೋ, ಪಂಚಾಕ್ಷರಿ ಉಪದೇಶ ಕೊಡ್ಬೇಕು. ಸಂಜಾನೆ ಮಾಡುವ ಹಾಗೆ ಬೆಳಗ್ಗೆ ಅವರು ಕೂಡ ದೇವ್ರ ಮುಂಜಾನೆ ಸ್ನಾನ ಮಾಡಿಕೊಂಡ್ರೆ ಕುಂಕುಮ ಹಚ್ಕೊಂಡು ದೇವ್ರ ಕೂತ್ಕೊಂಡು 108 ಹಾಲು ಕನಿಷ್ಠ ಪಕ್ಷ ರಾಮನಾಮ ಜಪ ಮಾಡಬೇಕು. 1000 ಮಾಡ್ಬೇಕು. 20 ನಿಮಿಷ ಮಾಡಿದ್ರೆ 1000 ಆಗತ್ತೆ. ಮಾಡ್ಲಿ, ಯಾಕೆ ಮಾಡ್ಬಾರ್ದು? ನಮ್ಮ ರತ್ನಕ್ಕಂಗೆ ನಮ್ಮ ತಂದೆಯಲ್ಲ ಹೇಳಿ ಮಾಡಿಸಿ ಇದು ಮಾಡು. ನೋಡೋ ರತ್ನಕ್ಕ, ನೀನು ಉಪದೇಶ ತಗೊಳ್ದೆ ಹೋದ್ರೆ ನನ್ನ ಜೊತೆ ಉಪ್ಪನ್ನು ಹಾಕಿಸ್ಕೊಳ್ಳಲ್ಲ ಅನ್ನೋರು. ಅಜ ನಾನು ತಗೊಳ್ತೀನಿ, ನಾನು ಮಾಡಿಸ್ಕೊತೀನಿ ಅನ್ನೋರು. ನನ್ನ ಜೊತೆ ಉಪ್ಪು ಹಾಕಿಸ್ಕೊಳ್ಳಲ್ಲ ನಾನು ಊಟಕ್ಕೆ. ಸಂಸ್ಕಾರ ಆದಂತ ಮಾತ್ರ ನಾನು ಬಳಸ್ಕೊಳ್ತೀನಿ ಅನ್ನೋರು. ಅವರು ಅದಕ್ಕೆ ನಮ್ದು ರತ್ನಕ್ಕ ಉಪದೇಶ ತಗೊಂಡ್ಲು, ರಾಮತಾರಕ ಉಪದೇಶ ತಗೊಂಡು ಮಾಡೋದು, ಬಡಿಸ್ಕೊಳ್ತಿದ್ಲು ಮಾಡೋದು. ಇಲ್ಲದೆ ಹೋದ ಸಂಸ್ಕಾರ ಇದೆ ಅಂತ ನಾವು ಬಡಿಸ್ಕೋಬಾರ್ದು ಅನ್ನೋರು. ಒಂಥರ ನಿಯಮ ಇಟ್ಕೊಂಡಿದ್ರು ಅವರು. ಇರ್ಬೇಕು, ಹೆಣ್ಮಕ್ಳಿಗೂ ನಾವು ಕೊಡ್ಬೇಕು. ಪಂಚಾಕ್ಷರಿ ಉಪದೇಶವೋ, ಅಷ್ಟಾಕ್ಷರಿ ಓಂ ನಮೋ ನಾರಾಯಣ ಅಷ್ಟಾಕ್ಷರಿಯೋ, ರಾಮತಾರಕ ಉಪದೇಶ ಕೊಡ್ಬೇಕು. 2 ಹೊತ್ತು ಮಾಡೋದಕ್ಕೆ ಹೇಳ್ಬೇಕು. ಜೊತೆಗೆ ಸ್ತೋತ್ರ ಪಾಠಾದಿಗಳೆಲ್ಲ ಕಂಠ ಮಾಡಬೇಕು. ಇಂದ್ರಾಕ್ಷಿ, ಶಿವಕೂಜ, ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಗಜೇಂದ್ರ ಮೋಕ್ಷ, ಇವೆಲ್ಲವನ್ನೂ ಕಂಠ ತಗೋಬೇಕು, ಪಾಲನೆ ಮಾಡ್ಬೇಕು ಅವರು. ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಭಾಗವತಾದಿ ಗ್ರಂಥಗಳನ್ನು, ಗೌಡಪಾದ ಕಾರಿಕೆ, ನಿಷ್ಕ್ರಮಿದಿ, ವೇದಾಂತ ವಿಚಾರ ಮಾಡ್ಬೇಕು. ಯಾಕೆ ಮಾಡ್ಬಾರ್ದು? ವೇದಾಂತ ವಿಚಾರ ಎಲ್ಲರಿಗೂ ಅಧಿಕಾರ ಇರೋ ವಿಚಾರವೇ. ಆತ್ಮ ವಿಚಾರ ಮಾಡೋದು ಯಾರಿಗೂ ಅಧಿಕಾರ ಇಲ್ಲ. ಅದು ಎಲ್ಲರಿಗೂ ಕಾಮನ್. ಹೌದೌದು, ಎಲ್ಲವನ್ನೂ ಫಲದ ಅಪೇಕ್ಷೆ ಇದೆ, ಅಂಟಿಟ್ಕೊಂಡೇ ಮಾಡ್ಬೇಕು. ಅದು ಯೂನಿವರ್ಸಲ್. ಸಂಗತ್ವ ಫಲಂಚೀವ ಕಾಮನ್ನು. ಅದು ರಾಜಸತ್ಯಾಗ, ತಾಮಸತ್ಯಾಗ ಅದಿದೆಯಲ್ಲ, ಆ ತ್ಯಾಗ ಒಳ್ಳೆ ತ್ಯಾಗ ಅಲ್ಲ. ನಿಂದೆ ಮಾಡೋದ್ರ ಮೂಲಕ ಕರ್ಮದ ಫಲ ಮತ್ತು ಕರ್ಮದ ಅಭಿಸಂಧಿ ಅದರ ತ್ಯಾಗ ಇದೆಯಲ್ಲ, ಅದು ಸಾತ್ವಿಕ ತ್ಯಾಗ ಅಂತ ಹೇಳಿ ಹೊಗಳ್ತಾ ಇದ್ದಾನೆ. ಸತ್ಯಾಗ ಸಾತ್ವಿಕೋ ಮತಃ ಅಂತ. ಎಷ್ಟು ಅಧಿಕೃತ ಸಂಗಂ ತ್ಯಕ್ತ್ವಾ ಫಲಾಭಿಸಂಧಿಂಚ. ಟೈಮ್ ಆಯ್ತಾ? ಓ ಆಯ್ತು, ನಾಳೆ